ಕೇಳಿದ್ರೆ ನಂದು ಹೆಂಗ್ ದುಡ್ಡು ಸೇವ್ ಮಾಡ್ತಾಳೆ ಅಂತ. ನಿಜವಾಗ್ಲೂ ಹೇಳ್ತೀನಲ್ಲ, ನನಗೆ ಆ ದೇವ್ರ ಆಶೀರ್ವಾದನೇ ಇರಬೇಕು. ಯಾಕಂದ್ರೆ ಇಷ್ಟು ವರ್ಷ ನಾನು ಏನ್ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ ಬಂದಿದ್ದಲ್ಲ, ನನಗೆ ಬೆಂಗಳೂರಲ್ಲಿ ಒಂದು ಮನೆ ಇರಬೇಕು ಅಂತ. ಲಿಟ್ರಲಿ ದುಡ್ಡು ಇರ್ಲಿಲ್ಲ ನನ್ನ ಕೈಲಿ. ನಾನು ಸೈಟ್ ರಿಜಿಸ್ಟ್ರೇಷನ್ ಮಾಡುವಾಗ್ಲೂ ನಮ್ಮ ಅಮ್ಮನೇ, ನಿಜ ಹೇಳ್ಬೇಕಂದ್ರೆ ನಮ್ಮ ಅಮ್ಮನೇ ಕ್ಯಾಶ್ ಕೊಟ್ಟಿದ್ದು. ಅದೇನ್ ಇತ್ತಲ್ಲ, ನಾ ಇಂಡಿವಿಜುವಲ್ ನಮ್ಗೆ ಕೊಡ್ಬೇಕಾಗಿದ್ದು ಕಾಂಟ್ರಿಬ್ಯೂಷನ್ ನಮ್ಮ ಅಮ್ಮನೇ ಕೊಟ್ಟಿದ್ದು. ಆ ಟೈಮಲ್ಲೂ ನನ್ನ ಹತ್ರ ಹಾರ್ಡ್ಲಿ ಏನ್ 1.5 ಲಕ್ಷ ಅಷ್ಟೇ ಇದ್ದಿದ್ದು. ಬಟ್ ಮಿಕ್ಕಿದ್ದೇನಿತ್ತಲ್ಲ ನಮ್ಮಮ್ಮ ಕೊಟ್ಟಿ ಲಿಟ್ರಲಿ ನಾನು ಪ್ರೇ ಮಾಡ್ತಾ ಇದ್ದೆ. ಅಂಡ್ ಏನೋ ದೇವ್ರ ಒಂದ್ ದಾರಿ ತೋರಿಸಿ ನಾನು ಹೋಗ್ಬಿಟ್ಟು ಸೈನ್ ಮಾಡಿದೆ. ಆ ಕತೆ ಇತ್ತು ರಿಜಿಸ್ಟ್ರೇಷನ್ ಟೈಮಲ್ಲೂ. ಓಕೆ, ಸಾಲನೂ ಬಿಡಿ, ಅಥವಾ ನೀವು ಅಷ್ಟೊಂದು ದುಡ್ಡೆಲ್ಲ ಸೇವ್ ಮಾಡ್ಬಿಟ್ಟು ಡೂಪ್ಲೆಕ್ಸ್ ಇಂಡಿವಿಜುವಲ್ ಮನೆನೇ ಕಟ್ಬೋದು. ಈ ತರ ಸಿಂಗಲ್ ಫ್ಲೋರ್ ಕಟ್ಟೋ ಬನ್ನಿ ಅಂತ. ಅದೇನೋ ಇದು ಹಿರಿಯರ ಆಶೀರ್ವಾದ, ದೊಡ್ಡರ ಆಶೀರ್ವಾದದಿಂದ 3 ಮಕ್ಳು ಒಂದೇ ಜಾಗದಲ್ಲಿ ತುಂಬಾ ಖುಷಿ ಆಗುತ್ತೆ. ಈಗ ಅಣ್ಣ ತಮ್ಮದರಾಗಿ ಜೊತೆ ಇರ್ತಿಲ್ವಾ, ಹಂಗೆ ಅಕ್ಕ ತಂಗಿ ಜೊತೆ ಇರ್ತಾರೆ ಬಿಡಿ. ಪಾಯಿಂಟ್ ಮಮ್ಮಿ, ಪಾಯಿಂಟ್. ಚೆನ್ನಾಗಿದೆ, ಮಸ್ತಾಗಿದೆ. ನಂಗೂ ಇಷ್ಟ ಆಯ್ತು, ಅದಕ್ಕೆ ತಗೊಂಡೆ. ಸೂಪರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಚೀಸ್ ಪರಮಾಂಚ ಕನ್ನಡ ವ್ಲಾಗ್ಸ್. ಸೊ ಇವತ್ತು ಬಂದು ಒಂದು ಹೊಸ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಲೈಕ್ ಲಿಟ್ರಲಿ ಯಾರೂ ಇಲ್ಲ ಮನೇಲಿ, ನಾನು ಹಾಗೂ ನಮ್ಮ ಲಡ್ಡುಮ್ಮ ನಾವಿಬ್ಬರೇ ಇರೋದು ಫ್ರೆಂಡ್ಸ್. ಯಾಕೋ ಗುರಾಯಿಸ್ತಿದ್ಯಾ ಲಡ್ಡು? ಹಾಗೆ ಹೇಳು. ಅವನು ಆ್ಯಕ್ಚುಲಿ ಮುನ್ಸ್ಕೊಂಡು ಅವನೇ. ನಮ್ಮ ಲಡ್ಡು ಮಗೆ ಮುನ್ಸು ಜಾಸ್ತಿ ಬರುತ್ತೆ, ಸೇಮ್ ಅವ್ರ ಅಮ್ಮನ ಥರ. ನೋಡು, ಯಾಕೆ ಲಡ್ಡು? ಲಡ್ಡು ಹಾಯ್ ಹೇಳು. ಸರಿ ಲಡ್ಡು ಹಾಯ್ ಹೇಳಮ್ಮ ಪ್ಲೀಸ್. ಬಂಗಾಳು ಪ್ಲೀಸ್ ಮಗನೆ, ಅಮ್ಮಂಗೋಸ್ಕರ ಹೇಳು. ಹೇಳಮ್ಮ ಇಲ್ಲಿ ಹಾಯ್ ಹಾಯ್. ಆಯ್ತು ಬರ ಹೇಳ್ಬೇಡ, ಹಗ್. ಸೊ ಹಾಯ್ ಲಡ್ಡು. ಆಯ್ತು ಸರಿ ಸರಿ. ಸೊ ಲಿಟ್ರಲಿ ಇವತ್ತು ನಾವಿಬ್ಬರೇ ಇರೋದು. ಏಂತಕ್ಕಪ್ಪ ನಾವಿಬ್ಬರೇ ಅಂತಂದ್ರೆ, ಅಕ್ಕ ಇಲ್ಲ, ಮಂಡ್ಯ ಹೋಗಿದ್ದಾಳೆ. ಅಕ್ಕ ದೀಜು ಮಕ್ಕಳೆಲ್ಲ ಮಂಡ್ಯ ಹೋಗಿದ್ದಾರೆ. ಲೈಕ್ ಏನೋ ಕೆಲಸ ಇದೆ ಅಂತ, ಅದು ನಿಮಗೆ ಅವ್ಳ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಅರುಣ್ ಆಫೀಸ್, ನಂದು ಕೂಡ ಆಬ್ವಿಯಸ್ಲಿ ಇಲ್ಲ, ನಂದು ಅಲ್ಲಿ ಮಮ್ಮಿ ಮನೇಲಿ ಇದ್ದಾಳೆ. ಸೊ ನಾನು ಆಕ್ಚುಲಿ ನಂದು ಹೇಳಿದೆ ಬಾರೆ ಅಂತ, ಬಟ್ ಅವಳು ಎದ್ದು ರೆಡಿಯಾಗಿ ಬರುವಷ್ಟರಲ್ಲಿ 1 ಗಂಟೆ ಆಗುತ್ತೆ. ಮತ್ತೆ ಸಂಜೆ ಅಂತೂ ಹೋಗ್ಲೇಬೇಕು. ಸೊ ಸುಮ್ಮನೆ 3 ಅವರ್ ಬೇಡ ಬಿಡು, 500 ರೂಪಾಯಿ ಆಗುತ್ತೆ ಹೋಗಿ ಬರೋಕ್ಕೇನೆ, ಬೇಡ ಬಿಡು ಅಂತ ಅನ್ಕೊಂಡು ಬಂದಿಲ್ಲ. ಸೊ ನಾವಿಬ್ರೇನೆ ಇವಾಗ ಇರೋದು. ಗೊತ್ತಾ ಫ್ರೆಂಡ್ಸ್, ಸೈಟ್ ಹತ್ರ ಕೆಲಸ ಇದೆ. ಅರುಣ್ ಆಲ್ರೆಡಿ ಹೇಳಿದ್ದಾರೆ ಬೇಗ ಎದ್ದು ಸೈಟ್ ಹತ್ರ ಹೋಗು ಅಂತ. ಸೊ ಸೈಟ್ ಹತ್ರ ಕೂಡ ಹೋಗ್ಬೇಕು. ಅಲ್ಲಿ ನಾನು ಏನಾದ್ರು ಹೇಳ್ತೀನೋ ಬಿಡ್ತೀನೋ ಅದು ಸೆಕೆಂಡ್ರಿ, ಬಟ್ ಹೋಗಿರ್ಬೇಕಲ್ವಾ. ಓಕೆ, ಓನರ್ ಬಂದಿದ್ದಾರೆ ಅಂತ ಒಂದು ಇರುತ್ತೆ ಅಲ್ವಾ. ಸೊ ಸೈಟ್ ಹತ್ರ ಹೋಗ್ಬೇಕು, ಅಲ್ಲಿ ಸ್ವಲ್ಪ ಕೆಲಸ ನಡೀತೈತೆ, ಅದು ನೋಡ್ಬೇಕು. ಲಡ್ಡು ಎತ್ಕೊಂಡು ಹೋಗೋದೇ ಸ್ವಲ್ಪ ಕೆಲಸ. ಹೋದ್ಸತಿ ಹೋಗಿದ್ದೆ, ಬಟ್ ನಾನು ಹೋದ್ಸತಿ ಒಬ್ಳೆ ಹೋಗಿದ್ದೆ. ಅಕ್ಕ ಲಡ್ಡು ನೋಡ್ಕೊಂಡಿದ್ದು, ನಾನು ಒಬ್ಳೆ ಹೋಗಿದ್ದೆ. ಬಟ್ ಈ ಸತಿ ಲಡ್ಡುನ ತಗೊಂಡ್ ಕರ್ಕೊಂಡು ಹೋಗ್ಬೇಕು. ಸೈಟ್ ಹತ್ರ ಮಕ್ಳನ್ನ ಕರ್ಕೊಂಡು ಹೋಗೋದು ಬಂದ್ರೆ ಒಂದು ದೊಡ್ಡ ಟಾಸ್ಕ್. ಏನಮ್ಮ? ಓಕೆ ಗೈಸ್, ನಿಜವಾಗ್ಲೂ ನಂಗೆ ಅರ್ಥ ಆಗ್ತಾ ಇಲ್ಲ, ನಾನು ದಡ್ಡಿನ ಅಥವಾ ಜಾಣೆನ ಅಂತ. ನಾನು ಏನ್ ಮಾಡಿದೆ ಗೊತ್ತಾ, ಅಕ್ಕ ಹೆಂಗೋ ಇಲ್ವಲ್ಲ, ಮಂಡ್ಯಕ್ಕೆ ಹೋಗಿದ್ದಾಳಲ್ವಾ. ಸೊ ಅದಕ್ಕೇನೆ ಅವಳು ಬರೋಕ್ಕಿಂತ ಮುಂಚೆ ಇನ್ನೇನು ನಾಳೆ ಬರ್ತಾಳೆ ಅಂತ ಅನ್ಕೋತೀನಿ. ಒಂದ್ ಸ್ವಲ್ಪ ಐಟಮ್ಸ್ ಅಂದ್ರೆ ರೇಷನ್ ನ ಆರ್ಡರ್ ಮಾಡಿದ್ದೆ ಆನ್ಲೈನ್ ಇಂದ, ಬ್ಲಿಂಕಿಟ್ ಇಂದನೂ ಮಾಡಿದ್ ಅನ್ಕೋತೀನಿ. ಸೊ ಒಂದಷ್ಟು ಕೊತ್ತಂಬರಿ ಸೊಪ್ಪು ತೋರಿಸ್ತೀನಿ ರೀ, ನೋಡ್ಬೋದು ಇಲ್ಲಿ. ಸೊ ಒಂದಷ್ಟು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಮತ್ತೆ ಇದು ಮೈಸೂರು ಬೇಳೆ, ಕ್ಯಾರೆಟು, ಆನಿಯನು, ಆಮೇಲೆ ಶುಂಠಿ, ಬೆಳ್ಳುಳ್ಳಿ. ಇಲ್ಲಿ ಆನಿಯನ್ 1-2 kg. ಏನಿದು? ಇದೆಲ್ಲ ಬೆಳ್ಳುಳ್ಳಿ. ಮತ್ತು ಇಲ್ಲಿ ನೋಡಿದ್ರೆ ನೀವು ಇದೊಂದಷ್ಟು ಬೇಳೆ ಎಲ್ಲ ಆರ್ಡರ್ ಮಾಡಿದ್ದೀನಿ. ಇದೊಂದಷ್ಟು ಬೇಳೆ ಮತ್ತು ಚಪಾತಿ ಹಿಟ್ಟು 1-2 kg ಮಾಡಿದ್ದೀನಿ. ಚಪಾತಿ ಹಿಟ್ಟ ಎಲ್ಲ ಮಾಡಿದ್ದೀನಿ ಸರಿನಾ. ಮತ್ತು ಎಣ್ಣೆ, ಮತ್ತು ಇನ್ನೇನು ಮಾಡಿದ್ದೀನಿ, ಸಾಲ್ಟು ಎಲ್ಲನೂ ಆರ್ಡರ್ ಮಾಡಿದ್ದೀನಿ. ಬಟ್ 2 ತಪ್ಪು ಮಾಡಿದ್ದೀನಿ ಗೈಸ್. ನಿಜ ನನಗೆ ಇವಾಗ ನಗು ಬರ್ತೈತೆ. ಮತ್ತು ರಿಟರ್ನ್ ಎಣ್ಣೆ ಏನು ಲೀಕ್ ಆಗ್ತೈತಾ? ಇಲ್ಲ. ಸೊ ನಿಜ ನನಗೆ ಇವಾಗ ನಗು ಬರ್ತೈತೆ. ಅಕ್ಕಿ ಬಂದು ನಾನು ಅಂದರೆ ಈ ಥರ ಒಂದು ದೊಡ್ಡ ಪ್ಯಾಕೆಟು, ಈ ರೀತಿ ದೊಡ್ಡ ಪ್ಯಾಕೆಟ್ ಆರ್ಡರ್ ಮಾಡೋಕ್ಕೆ ಹೋಗಿ ಇಷ್ಟು ಚಿಕ್ಕದನ್ನ ಮಾಡಿದ್ದೀನಿ. ಅಂದರೆ ಇದು ಬಂದು 5 kg. ನಾನು 5 kgನೇ ದೊಡ್ಡದು ಬರುತ್ತೆ ಅಂತ ಅಂದ್ಕೊಂಡೆ. ಇದು ನೋಡಿದ್ರೆ ಇಷ್ಟು ಬಂತೈತೆ. ನನಗೆ ಬೇಜಾರಾಗ್ತೈತೆ. ಆಮೇಲೆ ಬೇಳೆ ಬಂದು ನೋಡಿ, ಸಾಂಬಾರು ಹಾಕೋ ಬೇಳೆ ಬದಲು ಇದು ಮೂಂಗ್ ದಾಲ್ನ ಆರ್ಡರ್ ಮಾಡಿದ್ದೀನಿ. ಸೊ ಇದು ಕೂಡ ರಿಟರ್ನ್ ಕೊಡೋಕ್ಕಾಗಲ್ಲ. ಇದು 2 ತಪ್ಪ ಮಾಡಿದ್ದೀನಿ, ಬಟ್ ದಟ್ಸ್ ಓಕೆ. ಸೊ ಇಷ್ಟೆಲ್ಲ ಆರ್ಡರ್ ಮಾಡಿದ್ದೀನಿ. ಇಲ್ಲಿ ಒಂದಿಷ್ಟು ಐತೆ, ಇಲ್ಲೊಂದು ಐಟಮ್ಸ್ ಒಂದಿಷ್ಟು ಐತೆ. ಇನ್ನೊಂದು ಏನು ಗೊತ್ತಾ, ಯಾಕೆ ಲಕ್ಷ್ಮಿ ಇವೆಲ್ಲ ಆರ್ಡರ್ ಮಾಡಿದಿರ ಅಂತ ನೀವು ಕೇಳ್ತೀರಾ. ಇವಾಗ ನಾನು ಒಂದಷ್ಟು ದಿವಸದಿಂದ ಆಲ್ಮೋಸ್ಟ್ 1 ವಾರ ಮೇಲಾಯಿತು ಇಲ್ಲೇ ಅಕ್ಕ ಮನೇಲೇ ಇದ್ದೀನಿ. ಬಿಕಾಸ್ ಸೈಟ್ ಕೆಲಸ ನಡೀತಾ ಇದೆ. ಇವಾಗ ನಮ್ಮ ಫ್ಲೋರ್ ಕೆಲಸ, ಸೆಕೆಂಡ್ ಫ್ಲೋರ್ ಕೆಲಸ ನಡೀತಾ ಇದೆ ಅಂತ ಅನ್ಕೊಂಡು ನಾವು ಇರಲೇಬೇಕಾಗುತ್ತೆ ಸರಿನಾ, ಬೇರೆ ಆಪ್ಷನ್ ಇಲ್ಲ. ದಿವಸ ನಾವು ಅಪ್ ಆ್ಯಂಡ್ ಡೌನ್ ಮಾಡಕ್ಕೆ ಹೋದ್ರು 500 ರೂಪಾಯಿ ಅಂತೂ ಬೇಕೇ ಬೇಕು. 400 ರೂಪಾಯಿಂದ 500 ರೂಪಾಯಿ ಬೇಕು. ಅದಕ್ಕೇನೆ ಅಕ್ಕ ಇಲ್ಲೇ ಉಳ್ಕೋ, ಸುಮ್ಮನೆ ಏನು ದಿನ ಹೋಗ್ಬಿಟ್ಟು ದಿನ ಬರ್ತಿ, ಇಲ್ಲೇ ನಮ್ಮ ಮನೆ ಇಲ್ವಾ ಅಂತ ಅಂದ್ಕೊಂಡ್ಲು. ಅಂತ ಅಂದು ಸರಿ ಆಯ್ತು ಅಂತ ಇಲ್ಲೇ ಉಳ್ಕೊಂಡೆ. ಮತ್ತು ನನಗೆ ಒಂಥರ ಬೇಜಾರಾಗ್ತಾ ಇತ್ತು.
ಅಂದ್ರೆ ಪಾಪ ಅವಳು ಏನೂ ಆತರ ಇದ್ ಮಾಡಲ್ಲ ಗೈಸ್. ಬಟ್ ಏನ್ ಗೊತ್ತಾ, ಒಂದ್ ದಿವಸ 2 ದಿವಸ ಚಂದ, ಬಟ್ ನಾವು ಒಂದ್ ಅಷ್ಟು ದಿವಸ ಇರ್ತೀವಿ, ಒಂದ್ 10 ದಿವಸ ಇರ್ತೀವಿ, ಒಂದ್ ವಾರ ಇರ್ತೀವಿ. ಪಾಪ ಅವ್ರಿಗೂ ಕಷ್ಟ ತಾನೆ. ಇವಾಗ ಫಸ್ಟ್ ಆಫ್ ಆಲ್ ರೇಟ್, ಎಣ್ಣೆ ರೇಟ್ ಆಗಿರ್ಲಿ, ಬೇಳೆ ರೇಟ್ ಎಲ್ಲ ಅಷ್ಟೊಂದ್ ರೇಟ್ ಆಗಿದೆ. ಸೊ ಯಾರಿಗೆ ಆಗ್ಲಿ ಕಷ್ಟನೇ ಅಲ್ವಾ. ನಾವು ಇಲ್ಲಿ ಬಂದ್ಬಿಟ್ಟು ಆರಾಮಾಗಿ ಊಟ ಮಾಡ್ಕೊಂಡು ಸೈಡ್ ಕೆಲಸ ನೋಡಕ್ ನಮಗೂ ಒಂಥರ ಬೇಜಾರು. ಅದಕ್ಕೇನೆ ನಮ್ಗೆ ಒಂದ್ ಸ್ವಲ್ಪ ದುಡ್ಡು ಬರೋದಿತ್ತು. ಸೊ ಅದು ಬಂತಲ್ಲ ಅಂತ ಟಕ್ ಅಂತ ಎಲ್ಲ ಆರ್ಡರ್ ಮಾಡಿದ್ದೀನಿ. ಒಂದಿಷ್ಟೇ ಆರ್ಡರ್ ಮಾಡಿರೋದು, ಜಾಸ್ತಿ ಏನು ಮಾಡಿಲ್ಲ. ಲೈಕ್ ಲೈಕ್ ಇಂಪಾರ್ಟೆಂಟ್ ಐಟಮ್ಸ್ ಇರುತ್ತಲ್ಲ, ಅಕ್ಕಿ, ಬೇಳೆ, ಮತ್ತೆ ಚಪಾತಿ ಹಿಟ್ಟು, ಎಣ್ಣೆ, ಇದು ಈ ರೀತಿ ಎಲ್ಲ ಆರ್ಡರ್ ಮಾಡಿರೋದು. ನಂಗೆ ಗೊತ್ತು ಬಂದ್ರೆ ಬೈತಾಳೆ ಅಂತ, ಬಟ್ ಇರ್ಲಿ ಅಲ್ವಾ, ಎಲ್ರಿಗೂ ಕಷ್ಟ. ನಾವೆಲ್ಲರೂ ಮನೆ ಕಟ್ತಾ ಇದೀವಿ, 1 ರೂಪಾಯಿನೂ ಇವಾಗ ತುಂಬಾನೇ ಇಂಪಾರ್ಟೆಂಟು. ಸೊ ಅದಕ್ಕೆ ಒಂದಷ್ಟು ರೇಷನ್ ಆರ್ಡರ್ ಮಾಡಿದ್ದೀನಿ ಅಷ್ಟೇ ಗೈಸ್. ಇದನ್ನ ತೋರಿಸ್ಬೇಕಿತ್ತು. ಸೊ ಸುಮಾರು ಜನ ಅನ್ಕೋತೀರಲ್ವಾ, ಲೈಕ್ ಓಕೆ ನಮ್ಮ ಅಕ್ಕ ತಂಗಿ ಮಧ್ಯದಲ್ಲಿ ನಾವು ಡಿವೈಡ್ ಮಾಡಲ್ಲ ಅಂತ. ಸೊ ಫ್ರೆಂಡ್ಸ್, ಪ್ರತಿ ಒಂದೂ ಸರಿನಾ, ಇಫ್ ಇನ್ ಕೇಸ್ ನಾವು ಆಚೆ ಹೋಗ್ತೀವಿ ಅಂತ ಅನ್ಕೊಳ್ಳಿ, ಲೈಕ್ ನಾನು, ನಮ್ಮಮ್ಮ, ನಮ್ಮ ಅಕ್ಕ ಫ್ಯಾಮಿಲಿ, ನಾವು 3 ಫ್ಯಾಮಿಲಿನೂ ಒಂದ್ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅನ್ಕೊಳ್ಳಿ, ಒಂದ್ ಕಾರಲ್ಲಿ. ನಮ್ಮಮ್ಮ ಪೆಟ್ರೋಲ್ ಹಾಕ್ದಲೇ ಇರಲ್ಲ, ನಮ್ಮ ಅಕ್ಕ ಅವಳು ಹೋಟ್ಲಲ್ಲಿ ತಿಂಡಿ ತಿನ್ನಿಸ್ತಾಳೆ, ನಾವು ಏನಾದ್ರು ಸ್ನಾಕ್ಸ್ ಅಥವಾ ಮಕ್ಳಿಗೆ ಏನಾದ್ರು ಆಟ ಸಾಮಾನು ಬೇಕು ಅಂದ್ರೆ ನಾವು ಕೊಡಿಸ್ತೀವಿ. ಸೊ ಆ ರೀತಿ ಡಿವೈಡ್ ಮಾಡ್ಕೋತೀವಿ, ಪ್ರತಿ ಒಂದನ್ನು ಡಿವೈಡ್ ಮಾಡ್ಕೋತೀವಿ. ಸಂಬಂಧ ಒಂದ್ ಕಡೆ, ಬಟ್ ದುಡ್ಡು ಅಂತ ಬಂದ್ರೆ ಅದೇ ಒಂದ್ ಕಡೆ. ಹಿಂಗಿರ್ಬೇಕು ಫ್ರೆಂಡ್ಸ್, ನಾನು ನಿಜ ಹೇಳ್ತೀನಿ. ಬಿಕಾಸ್ 1 ಸತಿ 2 ಸತಿ ಚಂದ, ಬಟ್ ನಾವು ರೆಗ್ಯುಲರ್ ಆಗಿ ಹೋಗ್ತಾ ಬರ್ತಾ ಇರ್ತೀವಿ, ರೆಗ್ಯುಲರ್ ಆಗಿ ಎಲ್ಲರೂ ಒಟ್ಟಿಗೆ ಹೋಗ್ತೀವಿ ಅಂತ ಅಂದ್ರೆ ಐ ಗೆಸ್ ದುಡ್ಡು ಡಿವೈಡ್ ಮಾಡೋದು ತುಂಬಾನೇ ಇಂಪಾರ್ಟೆಂಟು. ಸೊ ಅಂದ್ರೆ ನಮ್ಮ ಪ್ರಕಾರ, ನನ್ನ ಮೈಂಡ್ ಸೆಟ್ ಪ್ರಕಾರ ಇಂಪಾರ್ಟೆಂಟು. ಬಿಕಾಸ್ 1 ಸತಿ 2 ಸತಿ ಚಂದ ಅಲ್ವಾ. ಪ್ರತಿ ಸತಿನೂ ನಾವು ಆಚೆ ಹೋಗ್ತೀವಿ, ಪ್ರತಿ ಸತಿನೂ ಅವ್ರ ಮೇಲೆನೆ ಪೆಟ್ರೋಲ್ ಚಾರ್ಜ್ ಬಿಡೋದು, ಅವ್ರ ಮೇಲೆನೆ ಹೋಟೆಲ್ ಊಟಕ್ಕೆ ಬಿಡೋದು ಅಂತ ಅಂದ್ರೆ 10-15 ಜನಕ್ಕೆ ಎಷ್ಟಾಗುತ್ತೆ. ಸೊ ಅದಕ್ಕೇನೆ ಬೆಟರ್ ಎಲ್ಲಾನು ಡಿವೈಡ್ ಮಾಡೋದು. ಬಿಕಾಸ್ ಸುಮಾರು ಜನ ಕೇಳಿದ್ರಿ, ಆಚೆ ಹೋದಾಗೆಲ್ಲ ಯಾರು ಕೊಡಿಸ್ತಾರೆ, ನಿಮ್ಮ ಅಮ್ಮ ಕೊಡಿಸ್ತಾರಲ್ವಾ ಅಂತ. ಸೊ ಅಮ್ಮ ಅಂತ ಅಲ್ಲ ಗೈಸ್, ನಮ್ಮ ಅಮ್ಮ ಪೆಟ್ರೋಲ್ ಹಾಕಿದ್ರೆ ನಾವು ಊಟ ಕೊಡಿಸ್ತೀವಿ, ಅಥವಾ ನಾವು ಊಟ ಹಾಕಿದ್ರೆ ಊಟಕ್ಕೆ ಹೋಟೆಲ್ ನಾವು ದುಡ್ಡು ಕೊಟ್ರೆ ನಮ್ಮ ಅಕ್ಕ ಇನ್ನೊಂದು ದುಡ್ಡು ಕೊಡ್ತಾಳೆ, ಆ ರೀತಿ. ಸೊ ನಾವು ಎಲ್ಲೇ ಇವಾಗ ಒಂದಷ್ಟು ಧರ್ಮಸ್ಥಳಕ್ಕೆ ಹೋಗಿದ್ದೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಅಥವಾ ಎಲ್ಲಾದ್ರೂ ಒಂದು ಟ್ರಿಪ್ ಹೋಗ್ತೀವಿ, ಅಥವಾ ಗೆಸ್ಟ್ ಮನೆಗೆ ಹೋಗ್ತೀವಿ ಅಂತಂದ್ರು ಎಲ್ಲ ಒಂದೇ ಕಾರಲ್ಲಿ ಹೋದ್ರೆ ಇದು ಪಕ್ಕ ನಾವು ಈ ರೀತಿ ಡಿವೈಡ್ ಮಾಡೇ ಮಾಡ್ತೀವಿ. ನಾವು ಅಮ್ಮ ಅಂತಾನು ಇದು ಮಾಡಲ್ಲ, ನಮ್ಮಮ್ಮ ಓಕೆ ನನ್ನ ಮಕ್ಳು ಅಂತಾನು ಇಲ್ಲ. ವ್ಯವಹಾರ ಅಂತ ಬಂದ್ರೆ, ದುಡ್ಡು ಅಂತ ಬಂದ್ರೆ ಅದ್ರದ್ದೇ ಲೆಕ್ಕಾಚಾರ ಬೇರೆ ತರ ಇರ್ತೀವಿ. ಸೊ ಎಸ್, ಬನ್ನಿ ಇವಾಗ ಅಡಿಗೆ ಮಾಡೋಣ. ಈ ಕೊತ್ತಂಬರಿ ಸೊಪ್ಪು ಬಂದು 1 ರೂಪಾಯಿಗೆ 1 ಕಟ್ಟಿತ್ತು ನೋಡಿ ಗೈಸ್, 1 ಕಟ್ಟಿಷ್ಟು. ಸೊ 1 ರೂಪಾಯಿಗೆ 1 ಸೆಲ್ ಮಾಡ್ತಿದ್ರು. ಸೊ ನಾನು 1, 2, 3, 4 ಕಟ್ಟು ಅಂದ್ರೆ 4 ರೂಪಾಯಿ. 4 ರೂಪಾಯಿಗೆ ಇಷ್ಟು ಕೊತ್ತಂಬರಿ ಸೊಪ್ಪನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಷ್ಟು ಕರ್ಬೇವು ಸೊಪ್ಪನ್ನ ತೊಗೊಂಡಿದ್ದೀನಿ. ಇವೆಲ್ಲ ಇವಾಗ ನೀಟಾಗಿ ಫ್ರಿಜ್ಜಲ್ಲಿ ಕ್ಲೀನ್ ಮಾಡಿಡ್ತೀನಿ. ಲಡ್ಡು ಯಾರ ಮನೆ ಇದು? ಅವನ್ ಮನೆ ಅಂತೆ ಅದು. ಇದು ಕಳ್ಳ ಬರ್ತಾನೆ, ದೊಡ್ಡ ಕಳ್ಳ. ರಾಜ್ಕುಮಾರಿ ಕಡೆ ಮನೆ ಯಾಕಮ್ಮ ನೀನು ಸಣ್ಣಾಗ್ಬಿಟ್ಟಿದ್ಯಾ? ಎಲ್ರು ಮಮ್ಮಿ 3 ಜನನು ಮಮ್ಮಿ 3 ಜನನು ಊಟ ಮಾಡ್ತಿಲ್ಲ ಮಮ್ಮಿ. ಏಯ್ ಮಜ್ಜಿ, ಮಮ್ಮಿ ಲಿಟ್ರಲಿ ಹಬ್ಬ ಬಂದ್ರೆ 1 ತುತ್ತು ತಿಂತಾರೆ. 3 ಜನನು ಅಷ್ಟೇನೆ. ಏನ್ ಇಲ್ಲಪ್ಪ, ನಂದು ಆಯ್ತು ಊಟ. ಇವತ್ತು ಲೇಟ್ ಆಗ್ತೀನಿ. ನಾವು ಯಾವಾಗ 7 ಗಂಟೆ ಒಳಗೆ ತಿಂತೀನ, ಇವಾಗ ಲೇಟ್ ಆಗ್ತೀನ. ಎಷ್ಟೊಂದು 1 ತಿಂಗಳು 2 ತಿಂಗಳು ಆದ್ಮೇಲೆ ಇವತ್ತು ಈ ಟೈಮಲ್ಲಿ ತಿನ್ನ. ಇನ್ನೇ ನಾನು ಊಟ ಮಾಡ್ಬೇಕಿತ್ತು, ಅರುಣ್ ಊಟ ಬಡಿಸು ಅಂದ್ರ ಖಾಲಿ ಆಯ್ತಾ. ಬಿಡ್ತಾಗಿ ಆಮೇಲೆ ಇಡೋಣ, ಆಮೇಲೆ ಇಟ್ಟರೆ ಮಕ್ಳಾದ್ರೂ ಬಿಸಿ ಬಿಸಿ ತಿಂತಾರೆ ಅಂತ ನಾನು ಇಡಕ್ಕೆ ಹೋಗಿಲ್ಲ. ಆಯ್ತು, 2 ಚಪಾತಿ ತಿನ್ನು. ಇಲ್ಲಿ ತನಕ ಮಟನ್ ತಿನ್ಕೊಂಡು ಬಂದಿದ್ದೀನಿ. ಮಟನ್ ತಿನ್ನವ. ಇಷ್ಟೇ ಸಾಂಬಾರ್ ಇತ್ತು, ಅಂದ್ರೆ ತರ್ತಿದ್ದೆ. ಇರ್ಲಿಲ್ಲ, ಪೀಸು ಇರ್ಲಿಲ್ಲ. ಲಡ್ಡು ಯಾರ ಮನೆ ಮಗನ ಇದು? ಯಾರ ಮನೆ ಹೇಳು ಫ್ರೆಂಡ್ಸ್. ನೋಡ್ಬೋದು ಟೈಮ್ ಬಂದು 12:15 ಆಗಿದೆ. ಆ್ಯಂಡ್ ಇವಾಗ ನಾವಿಲ್ಲಿ ಮಮ್ಮಿ ಮನೆಗೆ ಬಂದಿದ್ದೀವಿ. ಸೊ ಯಾಕೆ ಈ ಲೈಕ್ ನೈಟ್ 12:15 ಯಾಕೆ ಮಮ್ಮಿ ಮನೆಗೆ ಬಂದಿದ್ವು ಅಂತ ಅಂದ್ರೆ ನನ್ನ ತಂಗಿಗೆ ನೋಡೋಕ್ಕೋಸ್ಕರ. ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ಇಷ್ಟು ಒಳ್ಳೆ ಬುದ್ಧಿ ಬಂದಿದ್ರೆ ತುಂಬಾ ಮಿಸ್ ಮಾಡ್ಕೋತಾ ಇದೆ ನನ್ನ ತಂಗಿನ. ಕನ್ಸಲೆಲ್ಲ ನನ್ನ ತಂಗಿ ಬರೋಳು, ಅದಕ್ಕೋಸ್ಕರನೇ ನನ್ನ ತಂಗಿ ನೋಡಕ್ ಬಂದಿದ್ದೀನಿ. ಸುಳ್ಳು ನಿಜ ಕಣೆ, ಸುಳ್ಳಿಂದ ಇದು ನಿಜವಾಗ್ಲು ನಿಜ ನೋಡಕ್ಕೆ ಅಂತಾನೆ ಬಂದಿದ್ದೆ. ತಗೋಬರ್ಬೇಕು ತಾನೆ. ನೈಟ್ 12 ಗಂಟೆಗೆ ಏನ್ ಸಿಗುತ್ತೆ ತಗೋಬರಕ್ಕೆ? ಹಣ್ಣೆಲ್ಲ ತಂದಿದ್ದೀನಿ ಕಡೆ, ನಂದು ಕಾಲ ಇಟ್ಟಿದ್ದೀನಿ. ನಿಜಕ್ಕೂ ಹಣ್ಣು ತಂದಿದ್ದೀನಿ.
ಕಾರಲ್ಲಿ ಇಟ್ಟಿದ್ದೀನಿ, ಹೋಗಿ ತಗೋಬಾ. ತಗೋಬಾ. ವೆರಿ ಗುಡ್ ಲಡ್ಡು. ಹೊರಗಡೆ ಆರ್ರೆ ಶಾರ್ಟ್ ರೂಮಿಗೆ ಹೋಯ್ತು ಬಾಲು. ಆ್ಯಕ್ಚುಲಿ ಬ್ಯಾಂಕ್ ಸ್ವಲ್ಪ ಕೆಲಸ ಆಯಿತು, ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಿತ್ತು, ಚೆಕ್ ಮತ್ತು ಆಧಾರ್ ಕಾರ್ಡ್ ಎಲ್ಲ. ಅದಕ್ಕೋಸ್ಕರ ಮಮ್ಮಿ ಮನೆಗೆ ಬಂದಿದ್ದು. ಆ್ಯಂಡ್ ಬಂದು 1 ಅವರ್ಗೆ ಮತ್ತೆ ಹೊಟ್ಟೋಗ್ಬಿಟ್ವಿ. ಲಡ್ಡು ಎಲ್ಲಿ? ಲಡ್ಡು ಇಲ್ಲ ರೆಡಿ. ಲಡ್ಡು ಹೋದ, ದೊಮ್ಲೂರ್ಗೆ ಹೋದ. ಎಲ್ಲಿ ಲಡ್ಡು ಎಲ್ಲಿ? ಒಮ್ಮೆ ಕಾಣ್ತಾ ಇಲ್ವಲ್ಲ. ದೊಮ್ಲೂರು ಪಾಚಿನ ಲಡ್ಡು. ಪಾಚಿ ಆಯ್ತು ಬಿಡಪ್ಪ. ನಾನು ಅಲ್ಲೇ ನಾವು ವಿಡಿಯೋ ಮಾಡ್ತಾ ಇದೀವಿ. ದೊಮ್ಲೂರು ಪಾಚಿ ನಾವು. ಲಡ್ಡು ಕೋಗೆ ಪಾಚಿ ಲಡ್ಡು ಪಾಚಿ 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 ಲಡ್ಡು ಇಲ್ಲ ಇಲ್ಲಿ. ಲಡ್ಡು ಇಲ್ಲ. ಎಲ್ಲಿ ಗೊತ್ತು ಲಡ್ಡು? ಹೋಗು, ನಾನು ಹಗ್ಗಿ ಮಾಡ್ಬಾ. ಬರಲ್ಲ ಈಗ ಅವನು. ಇವಾಗ ಎನರ್ಜಿ ಬಂದ್ಬಿಡ್ತು ಅವ್ನಿಗೆ. ಬಾರೆ ಕಳ್ಳ ಬೆಳ್ಳ ಬಜಿ ಬಾ, ಅಲ್ಲಿ ನೋಡಿ ನಾನು ನೋಡ. ಇವಾಗ ಹಂಗೇನೋ ಒಂದ್ ಸ್ವಲ್ಪ ಬಾವು ತಗೋತಾರೆ. ಬಾರೆ 2 3 ಏಯ್, ಎಲ್ಲೆಲ್ಲೋ ಇಲ್ಲಿ ಹಾಕ್ತಾನೆ. ವಾಚ್ಮನ್ ಮಲ್ಗಿರ್ತಾರೆ. ಎಷ್ಟು ಬೇಗ ಅಲ್ಲಿಂದ ಹಾಕೋ. ಅವ್ನು ಚೆನ್ನಾಗಿ ಆಡ್ತಾನೆ ಬ್ಯಾಟ್ ಬಾಲ್ ಲಡ್ಡು. ನಿಂಚೆ ಅಲ್ಲಿ ಹೆಂಗಾಗುತ್ತೆ? ಇಲ್ಲಿ ಬಾ, ಇಲ್ಲಿ ಬಾ, ಅಲ್ಲಿ ತಾಕು. ಏ ನಮ್ಮಮ್ಮ ಕೊಡು, ಚೆನ್ನಾಗಿ ಆಡ್ತಾನೆ ಅವನು ಬ್ಯಾಟ್ ಬಾಲ್. ನಿನಗೊಂದು ಹೊಡೆದಿರೋದು ಖುಷಿ. ಏನಾದ್ರು ಏಟ್ ಆಗ್ತಿದ್ರೆ ಬಾಲು. ಕ್ಲಾಪ್ಸ್ ಲಡ್ಡು ನಿಮ್ಗೆ. ಅವ್ರ ಅಪ್ಪಂಗೆ ಇಷ್ಟ ಅಲ್ಲ ಬ್ಯಾಟ್ ಬಾಲು ಅಲ್ವಾ ಅರುಣ್ ಅವರಪ್ಪ? ಸಾರಿ, ಅಲ್ಲ ಲಡ್ಡು ಅವರಪ್ಪ. ಲಡ್ಡು ಅವರಪ್ಪ ಬಿಡ್ತು. ಓಕೆ ಗೈಸ್, ಸೊ ಇಲ್ಲಿ ನೋಡ್ಬೋದು ನನ್ನ ತಂಗಿ ಬಂದು ನನಗೋಸ್ಕರ ಒಂದಷ್ಟು ಬಟ್ಟೆ ಶಾಪಿಂಗ್ ಮಾಡಿದ್ದಾಳೆ. ಬೇಡ ಕಣೆ ಬೇಡ ಕಣೆ ಅಂತಂದ್ರೆ ಒಂದಷ್ಟು ಬಟ್ಟೆ ತಗೊಂಡವಳೆ. ಯಾಕೆ ನಂದು ಅಷ್ಟೊಂದು ಬಟ್ಟೆ ತಗೊಂಡಿದ್ಯಾ ನನಗೋಸ್ಕರ? ಸುಮ್ಮನೆ ಪ್ರೀತಿ ಜಾಸ್ತಿ ಆಯ್ತು ಅಂತ ಹೆಚ್ಚು ಕಡೆಯಿಂದ ನಾನು ತಗೊಂಡೆ. ಸರಿ, ಒಂದು ಎಲ್ಲಿಂದ ತಗೊಂಡೆ ಫಸ್ಟ್ ಹೇಳು. ಯಾವ ಬೇರೆ ಆಫೀಸ್ ಅಂತ ಎಲ್ಲ ಹೇಳು ಫಸ್ಟ್. ನಾನು 2 ಜಾಕೆಟ್ ತಗೊಂಡಿದ್ದೆ. ಅದ್ ಬಂದ್ಬಿಟ್ಟು ಡೆಕೆಥ್ಲಾನ್ ಇಂದ ತಗೊಂಡಿದ್ದೀನಿ. ಅಂಡ್ ಮಿಕ್ಕಿದೆಲ್ಲ ಕ್ಯಾಶುಯಲ್ಸ್ ವೇರ್, ಜುಡಿಯೋ ಇಂದ ತಗೊಂಡಿರೋದೆಲ್ಲ. ಓಕೆ, ಅದಕ್ಕಿಂತ ಮುಂಚೆ ಹಾಯ್ ಮಮ್ಮಿ, ಹಾಯ್, ಹೇಗಿದ್ದೀರಾ? ಸೂಪರ್. ಸೂಪರಾ? ನೀವೆಲ್ಲ? ನಾವು ಸೂಪರ್ ಮತ್ತೆ ಬಿಸಿ ಎಲ್ಲ ಮಿಕ್ಸು. ಸರಿ ಸರಿ ಆಯ್ತು. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಬಂದ್ಬಿಟ್ಟು ವಿಂಟರ್ ಮುಗ್ದೋದ್ಮೇಲೆ ನಾನು ಜಾಕೆಟ್ ತಗೋತಾ ಇದ್ದೀನಿ. ಚಳಿಗೆ ನಾನು ಸ್ಟಾಲ್ ಹತ್ರ ನಿಂತ್ಕೋತೀನಲ್ಲ, ಸೊ ಅದಕ್ಕೆ ಒಂದು ಸಿಂಪಲ್ ಆಗಿ ಈ ತರ ನಮ್ಮ ಹತ್ರ ನಾರ್ಮಲ್ ಜಾಕೆಟ್ ಇದೆಲ್ಲ ಸೇಮ್ ಅದೇ ತರ ಬ್ಲಾಕ್ ಕಲರ್ ತಗೊಂಡೆ. ಗೈಸ್, ನಂಗೆ ಸುಮಾರಷ್ಟು ಜನ ಕೇಳಿದಿರ ಗೊತ್ತಾ, ಚೆನ್ನಾಗಿ ಕಾಣಿಸ್ತಾ ಇದ್ ಕಡೆ. ನಂಗೆ ಸುಮಾರಷ್ಟು ಜನ ಕೇಳಿದಿರಾ ಲಕ್ಷ್ಮಿ ನೀವು ಈ ಜಾಕೆಟ್ ಎಲ್ಲಿಂದ ತಗೊಂಡ್ರಿ ಅಂತ. ಸೊ ಇದು ಬಂದು ನನಗೆ ಆಫೀಸಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಕೊಟ್ಟಿದ್ದು ದಿವಾಲಿ ಟೈಮಲ್ಲಿ. ಆಲ್ಮೋಸ್ಟ್ ಒಂದು 5 ವರ್ಷ ಮೇಲಾಯ್ತು. ಬಟ್ ಇವೆಲ್ಲ ಡೆಕೆಥ್ಲಾನ್ ಜಾಕೆಟ್ಸ್ ಏನೆ. ಅದೇ ರೀತಿ ನಂದು ಇಲ್ಲಿ ಬ್ಲಾಕ್ ಕಲರ್ ತಗೊಂಡವಳೆ. ಸೊ ಈ ತರದ್ ಒಂದು ಜಾಕೆಟ್ ತಗೊಂಡೆ. ಎಷ್ಟು ರೂಪಾಯಿ ಇದು? ಇದು ಗೊತ್ತಿಲ್ಲ, ಇದು ವೌಚರ್ ಇತ್ತು, ಅದ ತಗೊಂಡೆ. ಓಕೆ, ಸೊ ನೆಕ್ಸ್ಟ್ ಬೇಗ ತೋರಿಸ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಈ ತರ ಸ್ವಲ್ಪ ಚೆನ್ನಾಗಿರೋದು, ಸಕ್ಕತ್ತಾಗಿ ಕಾಣುತ್ತೆ ಹಾಕೊಂಡೆ. ಇದೇನ್ ತಗೊಂಡೆ? ಇದು ಡೆಕೆಥ್ಲಾನ್ ತಗೊಂಡೆ. ನಂಗೆ ಒಮ್ಮೆ ಹೋಗ್ಬೇಕಾದ್ರೆ ಕೇಳ್ಕೊಂಡು ಹೋದಲ್ಲ, ಅಚ್ಚು ನಿಂಗೆ ಏನ್ ಬೇಕು ಹೇಳಿ ಅಂತ ಹೇಳಿದೀನಿ, ನಂಗೊಂದು ಜಾಕೆಟು ಅಂತ. ಸುಮ್ನೆ ಡವ್ರಾಣಿ ಇವಳು, ಸಖತ್ತಾಗಿದೆ ಕಣೆ. ಜಾಕೆಟ್ ಒಂದು ಮಮ್ಮಿಗೊಂದು ಕೊಡುವೆ, ಚೆನ್ನಾಗಿದೆ. ಜಸ್ಟ್ ಇನ್ ಕೇಸ್ ಮುಂದೆ ನಾನು ಫಾರಿನ್ ಹೋದ್ರೆ ಅದಕ್ಕೆ. ನಂದು ಫಾರಿನ್ ಕನ್ಸ್ ಕಾಣ್ತಾವಳೆ. ನೆಕ್ಸ್ಟ್ ಬಂದು ನಾನು ಹಾಕೊಂಡು ತೋರಿಸ್ತೀನಿ.
ಹಾ ಆಮೇಲೆ ಮೂರೇನಾ? ಅಷ್ಟೇ, ಎಲ್ಲ ಹಾಕೊಂಡು ತೋರ್ಸವೇನೆ ಎರಡು ಜೊತೆಯವೇ ಅದೇ ತೋರ್ಸೋಣ. ಮಮ್ಮಿ ನೀನ್ ಹಾಕೊಂಡಿರೋ ಸ್ವೆಟರ್ ಯಾರ್ದು? ಗೈಸ್ ಇದಂದು ಬಾಣ್ತಿ ಆಗಿದ್ದಲ್ಲ ಅವಾಗ ತಗೊಂಡಿರೋ ಸ್ವೆಟ್ರು. ಚೆನ್ನಾಗಿ ಕಾಣಿಸ್ತೈತ್ ಮಮ್ಮಿ ಅದ್ರ. ಚೆನ್ನಾಗಿ ಕಾಣಿಸ್ತೈತೆ. ಅಕ್ಕ ಚಳಿ ಆಯ್ತದಲ್ಲ ಗಾಡಿ ಹತ್ರ. ಊಟ ಮಾಡಿಲ್ವಾ ಇನ್ನೂ ನೀನು? ನಾನ್ ಮಾಡ್ದೆ, ಅವಳು ಮಾಡಿಲ್ಲ ಇನ್ನ. ಮತ್ತೆ ಯಾಕೆ ಸುಮ್ಮನೆ ಕೂತಿದ್ದಾಳೇಕೆ? ಓ ಮೈ ಗಾಡ್, ನೀ ಸಖತ್ತಾಗಿದೆ ಕಣೆ. ಚಾಯ್ ತಾಮಿ ಮಸ್ತಾಗಿದೆ. ಎಲ್ಲಿ ತಗೊಂಡೆ ಇದು? ಜುಡಿಯೋಲಿ. ಎಷ್ಟು ರೂಪಾಯಿ ಕೊಟ್ಟೆ? 899. ಸಖತ್ತಾಗಿದೆ ಅಲ್ವಾ ನೋಡಮ್ಮಿ? ಚೆನ್ನಾಗಿದೆನಾ? ಮಸ್ತಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಪ್ರಿಟಿಯಾಗಿ ಕಾಣಿಸಿದೆ ಕಣೆ ಅಪ್ರೂಪಕ್ಕೆ. ಫಸ್ಟ್ ಆಫ್ ಆಲ್ ನಾವೀ ಬಟ್ ಈ ತರ ಬಟ್ಟೆ ತಗೋಬೇಕಾದ್ರೆ ಈ ಫ್ರಾಕ್ ಎಲ್ಲ ಏನ್ ಆಂಟಿದ್ರು ತರ ತಗೋತಿದ್ದೆ. ಇವಾಗ ನೀನೇ ಈ ತರ ಫ್ರಾಕ್ಸ್ ತಗೊಂಡಿದ್ಯಾ? ಅಷ್ಟೇ ಡಿಫ್ರೆಂಟ್. ಇಲ್ಲಿ ತಗ್ಗ ತೊಳ್ದು ಚೆನ್ನಾಗಿದೆ, ಮಸ್ತಾಗಿದೆ. ಚೆನ್ನಾಗಿದ್ಯಾ? ನಂಗೂ ಇಷ್ಟ ಆಯ್ತು, ಅದಕ್ಕೆ ತಗೊಂಡೆ. ಸೂಪರ್. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತೋಳು ನನ್ನ ತಂಗಿ. ಅಪರೂಪಕ್ಕೆ ಚೆನ್ನಾಗಿ ಕಾಣಿಸ್ತೋಳು. ತಗೊಳ್ಳೆ ಅಂತವಳು. ನೆಕ್ಸ್ಟ್ ತೋರಿಸು. ನೆಕ್ಸ್ಟ್ ತೋರಿಸ್ತೀನಿ. ಇದು ಪ್ರೈಸ್ ಹೇಳ್ಬಿಡ್ತೀನಿ, ತುಂಬಾ ಜನ ಹೇಳ್ತೀರಾ. ಸೊ ಇದು ಜುಡಿಯೋಲ್ ತಗೊಂಡಿರೋದು. ಇದು 899. ಓಕೆ. ಅಂಡ್ 2 ಟಾಪ್ಸ್ ಇದು ಆಫರ್ಸ್ ಅಲ್ಲಿ. ಇದು 299 ಈಚ್ ಟಾಪ್ ತಗೊಂಡಿರೋದು ಆಫೀಸ್ಗೆ ಅಂತ. ನೆಕ್ಸ್ಟ್ ಬಂದು ಇದು ಚೆನ್ನಾಗಿದೆ. ಸೊ ಲೂಸ್ ಅನ್ಸ್ತಿರ್ಬೋದು. ಇಲ್ಲ ಬಟ್ ಸಖತ್ತಾಗಿ ಕಾಣಿಸ್ತಾ ಇದೆ. ಆಯ್ತಾಮಿ. ವೈಟ್ ಕಲರ್ ಲೆಗಿಂಗ್ಸ್ ಹಾಕೋಬೇಕು. ಇದಕ್ಕೆ ಮಸ್ತ್ ಕಾಣಿಸ್ತೈತೆ. ಇದೆಲ್ಲ ನನ್ನ ಆಫೀಸ್ಗೆ ಹಿಂಗೆ ಹಾಕೊಂಡು ಹೋಗೋದು. ಇದಕ್ಕೆ ಹೊಲ್ಸದ್ ಬೇಡ ಅನ್ಸುತ್ತಲ್ವಾ? ಬೇಡ, ನೀರಿಗೆ ಹಾಕೊಂಡ್ರೆ ಕರೆಕ್ಟ್ ಆಗುತ್ತೆ. ಏನು ಹೊಲ್ಸಕ್ ಹೋಗ್ಬೇಡ, ಕರೆಕ್ಟ್ ಆಗಿದೆ. ನಮ್ ಲಚ್ಚುಗೆ ಯಾವಾಗ್ಲೂ ಲೂಸ್ ಇರ್ಬೇಕು. ಇದು ಎಕ್ಸೆಸ್. ನಂಗೆ ಲೂಸ್ ಅಲ್ಲ, ನಂಗೆ ಬಾಡಿ ಫಿಟ್ಟಿಂಗ್ ಇರಬೇಕು. ಬಟ್ ಇವಾಗ ಒಂದ್ ಸ್ವಲ್ಪ ದಪ್ಪ ಆಗಿದೆಯಲ್ವಾ, ಅದಕ್ಕೆ ಒಂದ್ ಸ್ವಲ್ಪ ಲೂಸ್ ಪ್ರಿಫರ್ ಮಾಡ್ತೀನಿ. ನೆಕ್ಸ್ಟ್ ತೋರಿಸ್ತೀನಿ. ನೆಕ್ಸ್ಟ್ ಲಾಸ್ಟ್. ಇದು ಚೆನ್ನಾಗಿದೆ, ಸಿಂಪಲ್ ಆಗಿ ಚೆನ್ನಾಗಿದೆ. ಅಲ್ಲ ಕಡೆ ನಂಗೊಂದು ಮಾತು ಹೇಳ್ಬೇಕು ತಾನೇ. ನಾನು ದುಡ್ಡು ಕೊಡ್ತಿದ್ದೆ, ನಂಗೊಂದ್ 2 ತಗೋಬರುವೆ ನಿಮ್ಮ ಅಜ್ಜಿ. ಇದೆಷ್ಟು? 299. ಇದೆಲ್ಲ 299. ಈ ಚೂಡಿದಾರ್ ಟಾಪ್ಸ್ ಎಲ್ಲ, ಐ ಮೀನ್ ಲೆಗಿಂಗ್ಸ್ ಟಾಪ್ಸ್ ಎಲ್ಲ ಪ್ರತಿಯೊಂದು 299 ಅಲ್ಲ. ಬಟ್ ಇದೆರಡು ಆಫರ್ಸ್ ಅಲ್ಲಿ ಚೆನ್ನಾಗಿದೆ. ಸೊ ಡೈಲಿ ಅಂಡ್ ಆಫೀಸ್ ಹೋಗ್ಬೇಕಲ್ಲ ಇವಾಗ ರೆಗ್ಯುಲರು. ಕ್ವಾಲಿಟಿ ಚೆನ್ನಾಗಿದೆ ನೋಡಿ. ಇದು ಕ್ವಾಲಿಟಿ ಇದು ಏನು ಆಗಲ್ಲ, ಆ ತರ ಕ್ವಾಲಿಟಿ, ಕಲರ್ ಫಿಡ್ ಆಗಲ್ಲ. ಇದು ಪಾಲಿಸ್ಟರ್ ಬಟ್ಟೆ. ಇದು ಅದು ಕಾಟನ್ ಅನ್ಸುತ್ತೆ ಮಮ್ಮಿ ಮಾಡಿಸ್ತಿರೋದು. ಬಟ್ ತುಂಬಾ ಕಂಫರ್ಟೇಬಲ್ ಆಗಿದೆ, ಸಖತ್ತಾಗಿದೆ. ಎಲ್ಲ ಯಾವ ಸೈಜ್ ತಗೊಂಡಿರೋದು ನೀನು? ಎಲ್ಲ ಎಕ್ಸೆಸ್. ನಂದು ಎಕ್ಸೆಸ್ ಇದ್ರೆ ಎಷ್ಟು ಲೂಸ್ ಐತೆ? ನಂಗೆ ಏನಾದ್ರು ಮಾಡ್ಕೊ ಮಮ್ಮಿ. ಇನ್ನ ಲೂಸ್ ತಗೊಳ್ಳ ಮಮ್ಮಿ, ಸಾಕು. ಇದಕ್ಕೆಲ್ಲ ಹೊಲ್ಸದೇನು ಬೇಕಾಗಿಲ್ಲ. ಇದಕ್ಕೆ ಯಾವ ಟಾಪ್ ಆಗಿದೆ ಪ್ಯಾಂಟ್? ವೈಟ್. ಇದಕ್ಕೂ ವೈಟ್ ಲೆಗಿಂಗ್ಸ್ ಹಾಕೋಬೇಕಣ್ಣ. ನಂದಿನ ಏನ್ ಗೊತ್ತಾ, ವೈಟ್ ಲೆಗಿಂಗ್ಸ್ ಹಾಕೋಬೇಡ. ನಂದು ವೈಟ್ ಇದೆ ಫಾರ್ಮಲ್ ಪ್ಯಾಂಟ್ ಬರುತ್ತೆ, ಒಳ್ಳೆ ಇಲ್ಲಿ ತನಕ ಒಂಥರ ಕಾಟನ್ ಪ್ಯಾಂಟ್ ತರ. ಅದು ಹಾಕೋ. ಅದೇನ್ ಗೊತ್ತಾ, ಆ ರೀತಿ ಅಷ್ಟೊಂದು ಲೂಸ್ ಅಲ್ಲ ಕಣೆ. एकदम ಪೆನ್ಸಿಲ್ ಕಟ್ಟಲ್ಲಿ ಬರುತ್ತೆ ಪ್ಯಾಂಟು. ಫುಲ್ ಪ್ಲೇನು ಪೆನ್ಸಿಲ್ ಕಟ್ ವೈಟ್ ಪ್ಯಾಂಟ್ ಬರುತ್ತೆ. ಇಲ್ಲಿಗೆ ಮಾತ್ರ ಇಷ್ಟೆಷ್ಟು ಕಟ್ಟಿರುತ್ತೆ. ಅದು ಹೆಂಗ್ ಗೊತ್ತಂತರ ಪ್ರೊಫೆಷನಲ್ ಫಾರ್ಮಲ್ ಪ್ಯಾಂಟ್. ಅದು ಸಖತ್ತಾಗಿ ಕಾಣಿಸುತ್ತೆ. ಲೆಗಿಂಗ್ಸ್ ಹಾಕೋಬೇಡ, ಆ ತರ ಪ್ಯಾಂಟ್ ಹಾಕು, ಮಸ್ತ್ ಕಾಣಿಸ್ತೀಯ. ಅಷ್ಟೇ. ಇಷ್ಟೇ ನಮ್ ಬಡವರು ಶಾಪಿಂಗು ಇಷ್ಟು ತರ ಮಾಡಿದ್ದಾರೆ. ನಾವು ವರ್ಷಕ್ಕೆ ಒಂದ್ಸಲ ತಗೋತೀವಿ, ಇವ್ರು ತಿಂಗಳ ತಗೋತಾರೆ. ಆಮೇಲೆ ಇಲ್ಲಿ ಬಾರಿ, ಇಲ್ಲಿ ನೀನು ಮಮ್ಮಿ ಪಕ್ಕ ಕುತ್ಕೋ. ಒಂದು ಕ್ವಶನ್ ಐತೆ. ಸೊ ಮೇಜರ್ಲಿ ಕ್ವಶನ್ ಬಂದು, ಸೊ ಫ್ರೆಂಡ್ಸ್, ನನಗೆ ಸುಮಾರು ಜನ ಕೇಳಿದ್ದೀರಾ, ಲೈಕ್ ನೀವು ಇಷ್ಟೊಂದು ದುಡ್ಡು ಸ್ಪೆಂಡ್ ಮಾಡ್ತೀರಾ, ವೇಸ್ಟ್ ಮಾಡ್ತೀರಾ, ಶಾಪಿಂಗ್ ಮಾಡ್ತೀರಾ, ಆಮೇಲೆ ನಿಮ್ಮ ಮನೇಲಿ 6 ತಿಂಗಳಿಗೂ ಫಂಕ್ಷನು, ಅದು ಹೆಂಗೆ ನೀವು ಸೈಟ್ ತಗೊಳ್ಳೋಕೆ ಸಾಧ್ಯ, ಹಾಗೆ ಹೀಗೆ ಅಂತ. ಸೊ ಇದಕ್ಕೆ ನಾವು ನನ್ನ ತಂಗಿ ಹಾಗೂ ನಮ್ಮ ಅಮ್ಮ ಹತ್ರ ಹೇಳ್ಸ್ಕೊಳ್ಳೋಣ, ಓಕೆನಾ? ಸೊ ಫಸ್ಟ್ ಬಂದು, ನೀವಿಷ್ಟು ಬಟ್ಟೆ ಶಾಪಿಂಗ್ ಮಾಡ್ತೀರಾ, 6 ಮಂತ್ಸ್ಗೂ ನಿಮ್ಮ ಮನೇಲಿ ಶಾಪಿಂಗು, ಆಮೇಲೆ ಎಲ್ಲದಕ್ಕೂ ರೇಷ್ಮೆ ಸೀರೆನೇ ಬೇಕು. ಹೆಂಗೆ ನೀವು ಅಷ್ಟು ದುಡ್ಡು ಸೇವ್ ಮಾಡ್ತೀರಾ? ಇಲ್ಲ ಅಂತಂದ್ರೆ ನೀವು ಅಷ್ಟೊಂದು ದುಡ್ಡು ಸೇವ್ ಮಾಡ್ತಿದ್ರೆ ನಿಮ್ಮಿಷ್ಟು ಸಾಲನೂ ಆಗ್ತಾ ಇರಲಿಲ್ಲ, ಮತ್ತೆ ಇಂಡಿವಿಜುವಲ್ ಆಗಿ ಡೂಪ್ಲಿಕ್ಸೇ ಕಟ್ಬೋದಿತ್ತು ಅಂತ ಈ ಫಸ್ಟ್ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಈಗ ನಾನು ಒಂದು ಆನ್ಸರ್ ಹೇಳ್ತೀನಿ. ಅಲ್ಲಿ ನಾವು ಮನೆ ಕಟ್ಟಿಸ್ತಿರೋದು ಒಬ್ರಲ್ಲ ಇಬ್ರಲ್ಲ, 3 ಫ್ಯಾಮಿಲೀಸ್. ಸೊ 3 ಫ್ಯಾಮಿಲೀಸ್ ಇದ್ಮೇಲೆ ಅಲ್ಲಿ 3 ಫ್ಯಾಮಿಲೀಸ್ ಅಲ್ಲಿ ಎಲ್ಲ ಇಬ್ಬಿಬ್ರು. ಇವಾಗ ಅರುಣು ಮತ್ತೆ ಲಚ್ಚು, ಅಕ್ಕ ಮತ್ತೆ ಜೀಜು, ನಾನು ಮತ್ತೆ ನಮ್ಮಮ್ಮ, ಆಯ್ತಾ? ನಾವ್ 3 ಜನದಲ್ಲಿ ಎಷ್ಟು 3 ಜನದಲ್ಲಿ 6 ಜನ ಅದು ಅವ್ರವ್ರ ಸೇವಿಂಗ್ಸ್. ಯಾಕಂದ್ರೆ ಈ ಎಲ್ಲಾ ಪಾರ್ಟ್ನರ್ಸ್ ಅವ್ರು ಮಾಡ್ತಾ ಇದ್ವಿ. ಲಕ್ಷ್ಮಿ ಮಾಡ್ತಾರೆ, ಅರುಣ್ ಮಾಡ್ತಾರೆ, ಅಕ್ಕನೂ ಜಿಜು ಎಲ್ರು ಅವ್ರು ಮಾಡ್ತಾ ಇದ್ವಿ. ಸೊ ಎಲ್ರು ವರ್ಕಿಂಗ್ ಪೀಪಲ್ ಆಗೋದ್ರಿಂದ ಅವ್ರದಂತ ಸೇವಿಂಗ್ಸ್ ಇರುತ್ತೆ. ಸೊ 3 ಫ್ಯಾಮಿಲೀಸ್ ಅಂದ್ರೆ 3 ಸೇವಿಂಗ್ಸ್ ಆಯ್ತು. ಆ ತರ ಮಾಡ್ತಾ ಇದೀವಿ. ಅಂಡ್ ನಾವು ಪೂರ್ತಿ ಸೇವಿಂಗ್ಸ್ ನೇ ಆಗ್ತಿಲ್ಲ. ಆಬ್ವಿಯಸ್ಲಿ ನಮ್ದು ಆಲ್ಮೋಸ್ಟ್ ಮೋರ್ ದೆನ್ 50 to 60% ನಾವು ಲೋನ್ ತಗೊಂಡಿದೀವಿ. ಇಂಡಿವಿಜುವಲಿ ಅಷ್ಟು ಲೋನ್ ತಗೊಂಡಿದೀವಿ. ನಂದಂತೂ ಮೋರ್ ದೆನ್ 70 to 80% ನಾನು ಲೋನ್ ತಗೊಂಡ್ ಮಾಡ್ತಿರೋದು. ಯಾವ್ದೇ ಕೋಟಿಗಟ್ಲೆ ಯಾರು ಇಟ್ಕೊಡಲ್ಲ. 50 ಲಕ್ಷ 60 ಲಕ್ಷ ಅಷ್ಟು ಕ್ಯಾಶ್ ಯಾರ ಹತ್ರ ರೆಡಿ ಇರಲ್ಲ. ಸೊ ಆಬ್ವಿಯಸ್ಲಿ ನಾವು ಲೋನ್ ತಗೊಂಡಿದೀವಿ. ಅಂಡ್ ಕಮಿಂಗ್ ಟು ರೇಷ್ಮೆ ಸಾರಿ ಪಾಯಿಂಟ್, ನಾವು
ಪೂರ್ತಿ ವರ್ಷ ದುಡಿತೀವಿ, ಒಂದು ಸೀರೆ ಅದು ನಮಗ್ ನಾವು ಕೊಟ್ಟು ಅದು ನಾವು ವರಮಹಾಲಕ್ಷ್ಮಿಗೆ ಒಂದೇ ಸರಿ ರೇಷ್ಮೆ ತಗೊಳ್ಳೋದು, ರೇಷ್ಮೆ ಸೀರೆ ತಗೊಳ್ಳೋದು. ದೇವ್ರು ನಮ್ಗೆ ಶಕ್ತಿ ಕೊಟ್ಟನೆ, ಟಚ್ ವುಡ್ ಕೊಟ್ಟವನೆ. ಅದಕ್ಕೆ ನಾವು ವರ್ಷಕ್ಕೆ ಒಂದ್ಸಲ ಅದೇನ್ ತಗೊಂಡಿರ್ತೀವಿ, ನಾವು ವರಮಹಾಲಕ್ಷ್ಮಿ ಟೈಮಲ್ಲಿ ಇವ್ರೇನ್ ಮಾಡ್ತಾರೆ ನಿಮಗ್ ತೋರಿಸ್ತಾರೆ, ನಾವು ಸೀರೆ ತಗೊಂಡಿದೀವಿ ಅಂತ. ಫಂಕ್ಷನ್ ಬಂದಾಗ ನಿಮ್ಗೆ ಅದೇ ಸೀರೆ ಅವ್ರು ತಿರ್ಗಾ ತೋರಿಸ್ತಾರೆ, ನೋಡಿ ನಾವ್ ಈ ಸೀರೆನ ಹೊಲ್ಸ್ಕೊತಾ ಇದೀವಿ ಅಂತ. ಅವ್ರು ತಗೊಂಡಿದೀವಿ ಅಂತ ತೋರಿಸಲ್ಲ, ಹೊಲ್ಸ್ಕೊತಾ ಇದೀವಿ, ಅದ್ರ ಡಿಸೈನ್ ನೋಡಿ ಅಂತ ತೋರಿಸ್ತಾರೆ. ಸೊ ನಾವು ಇಲ್ಲಿ ಹಂಗಿದ್ದವ್ರ ಮಮ್ಮಿ, ನಾವು ಗೃಹ ಪ್ರವೇಶಕ್ಕೆ ಎಲ್ಲೊಮ್ಮೆ ನಾವು ಸೀರೆ ತಗೊಂಡ್ವಿ. ಇವಾಗ ಹಿಂಗೆ ಹೇಳ್ತಾರಲ್ಲ, ನಾವು ನಿಮ್ ಮನೆ ಗೃಹ ಪ್ರವೇಶಕ್ಕೆ ನಾವು ಸೀರೆ ತಗೊಂಡ್ವಾ? ಮಮ್ಮಿ ಮನೆ ಗೃಹ ಪ್ರವೇಶಕ್ಕೆ ಮಮ್ಮಿ ಲಾಸ್ಟ್ ಇಯರ್ ನಮ್ಗೆ ಗೌರಿ ಹಬ್ಬ ಕೊಡ್ಸಿದ್ ಸೀರೆ, ಮತ್ತೆ ಬೆಳಗ್ಗೆ ಹೊತ್ತು ಅಂದ್ರೆ ಇತ್ತಲ್ಲ ಫಂಕ್ಷನ್, ಅದಕ್ಕೆ ನಾವು 2024 ಅಲ್ಲಿ ತಗೊಂಡಿರೋ ಸೀರೆ ಉಟ್ಕೊಂಡಿದ್ದು. ಹೌದು, ಇವಾಗ ಉಟ್ಕೊಂಡಿದ್ದು ಆ ಸೀರೆ. ಸೊ 2 ವರ್ಷದ ಗೌರಿ ಹಬ್ಬದ ಸೀರೆನ ಆಚೆ ವರ್ಷದ್ದು ಹೋದ ವರ್ಷದ ಸೇರಿ ಈ ವರ್ಷ ಲಚ್ಚು ಮದ್ವೆನೂ ಅಷ್ಟೇನೆ. ನಾನ್ ಬರೀ ಒಂದೇ ಬಟ್ಟೆ ತಗೊಂಡಿದ್ದು, ಒಂದೇ ಜೊತೆ ಬಟ್ಟೆ ತಗೊಂಡಿದ್ದು. ಇನ್ ಮಿಕ್ಕಿದ ಸೀರೆ ಇತ್ತಲ್ಲ ಅದೆಲ್ಲ 3-4 ಇಯರ್ಸ್, ಆಬ್ವಿಯಸ್ ನಾನು 5-6 ಇಯರ್ಸ್ ಆಯ್ತು ಮಾಡೋ ಸ್ಟಾರ್ಟ್ ಮಾಡಿ. ಸೊ ಅವಾಗ್ಲಿಂದ 5-6 ಇಯರ್ಸ್ ಅಲ್ಲಿ ಏನ್ ಸೀರೆ ತಗೊಂಡಿದ್ದೀನಿ ಅದನ್ನ ಹಂಗೆ ಸೇವ್ ಮಾಡ್ಕೊಂಡ್ ಬರ್ತಿದ್ದೆ. ಅಂಡ್ ಮತ್ತೆ ಇನ್ನ ನಾನು ಫ್ಯೂಚರ್ ಅಲ್ಲಿ ಮದ್ವೆ ಆದ್ರೂ ನನ್ನ ಹತ್ರ ಇನ್ನ ಸೀರೆ ಹೊಲ್ಸ್ಕೊಳ್ದಲ್ಲೇ ಇರೋದು ಸೀರೆ ಹಂಗೆ ಇಟ್ಕೊಂಡಿದ್ದೀನಿ. ಬಿಕಾಸ್ ಎವ್ರಿ ಇಯರ್ ನಾವು ತಗೋತೀವಿ ಸೀರೆನ, ಅದನ್ನ ಹಂಗೆ ಇಟ್ಕೊಂಡಿರ್ತೀವಿ. ಸೊ ಹಿಂಗಾಗಿ ನಾವು ಅರೇಂಜ್ ಮಾಡ್ಕೋತಾ ಇದ್ವಿ. ಪ್ರತಿ ಒಂದು ನಾವು ಆ ಫಂಕ್ಷನ್ ಹೋಗಿ ತಗೋಬೇಕು ಅಂತ ಇಲ್ಲ. ಇವಾಗ ಒಡವೆನೆ ನೋಡಿ ಗೈಸ್, ನಾನು ಆಕ್ಚುಲಿ ನನ್ನ ಲೈಕ್ ಮದ್ವೆ ಆಗಿದ್ದು, ನಾನು ಒಡವೆ ಮಾಡಿಸಿದ್ದು ಆಲ್ಮೋಸ್ಟ್ 4 ವರ್ಷ ಹಿಂದೆ ನಾನು ಒಡವೆ ಮಾಡಿಸ್ಕೊಂಡಿದ್ದೆ. 2019 ನನ್ಗಿನ್ನ ನೆನ್ಪಿದೆ, 2019 ಅಲ್ಲಿ ಕೋವಿಡ್ ಬಂದಿತ್ತು. 2020 ನಾನು ಲೋನ್ ತಗೊಂಡಿದ್ದೆ. 2020 ನಾನು ಲೋನ್ ತಗೊಂಡಿದ್ದೆ. ಆಗಸ್ಟ್ ತಿಂಗಳಲ್ಲಿ ನಾನು ಲೋನ್ ತಗೊಂಡು ಒಡವೆ ಮಾಡಿಸಿರೋದು 2020. ನಾವೇನಾದ್ರು ಇವಾಗ ಮದ್ವೆ ಮಾಡಿಸ್ತೀವಿ ಅಂತ ಅಂದ್ರೆ ಎಷ್ಟಾಗೋದು? ಸೊ ನಾವು ಅವಾಗ್ಲೇ ಮಾಡಿಸ್ಕೊಂಡು ಇವಾಗ ತೋರಿಸ್ತಿರೋದು ಅಷ್ಟೇ. ನೀವು ಏನ್ ಅನ್ಕೋತೀರ ಅಂತಾನೆ ನಾವು ಇವಾಗ್ಲೇ ಎಲ್ಲ ಮಾಡ್ಕೋತಾ ಇದೀವಿ ಅಂತ, ಆ ರೀತಿ ಅಲ್ಲ. ಅಕಾರ್ಡಿಂಗ್ ನಾವು ಪ್ಲಾನ್ ಮಾಡ್ಕೊಂಡು ಎಲ್ಲ ಮಾಡೋದು. ಆ ಲೋನುವೆ 3 ವರ್ಷ ಕಟ್ಟಿದ್ವಿ. 3 ವರ್ಷ ಲೋನ್ ಕಟ್ಟಿದ್ವಿ. ಪ್ರತಿಯೊಂದು ಇವಾಗ್ಲೇ ತಗೋಬೇಕು ಅಷ್ಟು ದುಡ್ಡು ನಮ್ಮ ಹತ್ರನೂ ಇರಲ್ಲ. ಲೋನ್ ತಗೊಂಡು ಸ್ವಲ್ಪ ಸಾಲನೂ ಅದನ್ನ ಮಾಡಿ ತಗೊಂಡು ತೀರಿಸ್ಕೋತೀವಿ ನಿಧಾನಕ್ಕೆ, ಎಷ್ಟಾಗುತ್ತೆ ಅಷ್ಟು. ಸೊ ಈ ತರ ನಾವು ಪ್ಲಾನ್ ಮಾಡ್ಕೋತೀವಿ ಫಿನಾನ್ಷಿಯಲಿ. ನಮ್ದು ಫಿನಾನ್ಷಿಯಲ್ ಹೇಳ್ಬೇಕಂದ್ರೆ ಪ್ರಾಪರ್ ಆಗಿ ನಾವು ಪ್ಲಾನ್ ಮಾಡ್ಕೋತೀವಿ. ಇವಾಗ ಮುಂದೆ ಏನಾದ್ರು ಫಂಕ್ಷನ್ಸ್ ಬಂದ್ರು ಅದಕ್ಕೂ ನಾವು ಇವಾಗ್ಲಿಂದಾನೇ ಒಂದ್ ಚಿಕ್ಕ ನಾವೆಲ್ಲಾದ್ರೂ ಹೋದ್ರೆ ಆ ವಸ್ತು ಬೇಕಾಗಿದೆ ನಾವು ಅವಾಗ್ಲೇ ತೆಗೆದು ಇಟ್ಕೊಂಡ್ಬಿಡ್ತೀವಿ. ಆ ಟೈಮಲ್ಲಿ ದುಡ್ಡಿದ್ಯಾ ಖರ್ಚು, ಆ ಟೈಮಲ್ಲಿ ಫಂಕ್ಷನ್ ಇದ್ರೆ ಖರ್ಚು ಜಾಸ್ತಿ ಇರುತ್ತೆ. ನಾವ್ ಮುಂಚೆನೆ ತೆಗೆದಿಟ್ರೆ ಏನೋ ಒಂದು ಆ ಕೆಲ್ಸನೂ ಕಡಿಮೆ ಇರುತ್ತೆ, ಒಂದ್ ದುಡ್ಡಿರುವಾಗ ತಗೊಂಡ್ಬಿಡ್ಬೇಕು ಸುಮ್ನೆ ಅಂತ. ಓಕೆ. ಆಮೇಲೆ ಮಮ್ಮಿ ನಿಮ್ ಮನೇಲಿ 6 ತಿಂಗಳಿಗೂ ಫಂಕ್ಷನ್ ಇರುತ್ತೆ. ಇವಾಗ ಸೀಮಂತ ಆಗಿರ್ಲಿ, ಮಕ್ಳು ನಾಮಕರಣ ಆಗಿರ್ಲಿ, ಮಕ್ಳು ಬರ್ಡೇ ಆಗಿರ್ಲಿ, 6 ತಿಂಗಳಿಗೂ ಫಂಕ್ಷನ್. ಎಷ್ಟು ದುಡ್ಡು ಖರ್ಚು ಮಾಡ್ತೀರಾ? ಹೆಣ್ಮಕ್ಳು ಅವ್ರಿಗೆ 3 ಜನ, ಇಬ್ಬರೊಳಗೆ ಮದ್ವೆಗೆ 3 ಮೊಮ್ಮಕ್ಳವೆ. ಈಗ ಒಂದೇ ದಿವಸ 3 ಜನ ಬರ್ತ್ಡೇ ಮಾಡಕ್ಕಾಗತ್ತ? ಒಂದೇ ದಿವಸ ನಾಮಕರಣ ಮಾಡಕ್ಕಾಗತ್ತ? ಬಂದಂಗ್ ತಾನೇ ಮಾಡ್ಬೇಕು. ಅಂದ್ರೆ ನೀವು ಅಷ್ಟೊಂದು ದುಡ್ಡು ಯಾಕೆ ಖರ್ಚು ಮಾಡೋದು? ಅದು ಸಾಲ ಎಂದಕ್ಕೆ ಮಾಡ್ಬೇಕಿತ್ತು? ಅಥವಾ ಸಾಲ ಓಕೆ, ಸಾಲನೂ ಬಿಡಿ, ಅಥವಾ ನೀವು ಅಷ್ಟೊಂದು ದುಡ್ಡೆಲ್ಲ ಸೇವ್ ಮಾಡ್ಬಿಟ್ಟು ಡೂಪ್ಲೆಕ್ಸ್ ಇಂಡಿವಿಜುವಲ್ ಮನೆನೇ ಕಟ್ಬೋದು. ಈ ತರ ಸಿಂಗಲ್ ಫ್ಲೋರ್ ಕಟ್ಟೋ ಬನ್ನಿ ಅಂತ. ಅದೇನೋ ಇದು ಹಿರಿಯರ ಆಶೀರ್ವಾದ, ದೊಡ್ಡರ ಆಶೀರ್ವಾದದಿಂದ 3 ಮಕ್ಳು ಒಂದೇ ಜಾಗದಲ್ಲಿ ತುಂಬಾ ಖುಷಿ ಆಗುತ್ತೆ. ಈಗ ಬೇರೆ ಬೇರೆ ಇರೋದೇ ಖುಷಿ ಸಪ್ರೇಟು, ಈ ತರ ಇರೋದೇ ಖುಷಿ ಸಪ್ರೇಟ್ ಆಗಿರುತ್ತೆ. ಇದು ಅನುಭವಿಸ್ದಾಗ ಅಷ್ಟೇ ಗೊತ್ತು. ಈ ತರ ಆಯ್ತಾ? ಇದೇ ಏನೋ ಒಂಥರ ಚೆನ್ನಾಗಿರುತ್ತೆ ಸಂಬಂಧ. ಈಗ ಅಣ್ಣ ತಮ್ಮದಿರಾಗಿ ಜೊತೆ ಇರ್ತಿರ್ತಿಲ್ವಾ, ಹಂಗೆ ಅಕ್ಕ ತಂಗಿ ಜೊತೆ ಇರ್ತಾರೆ ಬಿಡಿ. ಪಾಯಿಂಟ್ ಮಮ್ಮಿ, ಪಾಯಿಂಟ್. ಅಣ್ಣ ತಮ್ಮದಿರಾಗಿರೋ ಜೊತೆ ಇರ್ತಿರ್ತಿಲ್ವಾ? ಬಟ್ ಹಾನೆಸ್ಟ್ ಏನಂದ್ರೆ ಹಣೆ ಬರದಲ್ಲಿ ದೇವ್ರು ಏನ್ ಬರ್ದಿರ್ತಾನೆ ಅದನ್ನೇ ಆಗೋದು. ಅಕ್ಕ ತಂಗಿ ಬಿಡಿ, ಏನ್ ತಪ್ಪು. ಓಕೆ. ಅಂಡ್ ಲಾಸ್ಟ್ ಎಷ್ಟು ರಿಕ್ವೆಸ್ಟ್ ಬಂದೈತೆ ಅಂದ್ರೆ ನಂದು ಈ ಕ್ವಶನ್ಗೆ. ಆ ಕ್ವಶನ್ ಏನಪ್ಪಾ ಅಂತಂದ್ರೆ, ಓಕೆ ಜೀಜು ಅರುಣ್ ಓಕೆ ಏನೋ ಇಂಜಿನಿಯರು IT ಸೆಕ್ಟರ್ ಕೆಲಸ ಮಾಡ್ತಾರೆ ಅಂತ, ನಂದು ಏನ್ ಕೆಲಸ ಮಾಡ್ತಾಳೆ, ಯಾವ ಡೆಸಿಗ್ನೇಷನ್ ಹಂಗೆಲ್ಲ ಕೇಳಿದಿರ. ನಾನು ತುಂಬಾ ಕ್ಲಿಯರ್ ಕಟ್ ಆಗಿ ಹೇಳಿದೀನಿ. ಹಿಂಗ್ ಹಿಡ್ಕೊ ಮಮ್ಮಿ, ಸ್ವಲ್ಪ ನಾನು ಹೇಳ್ತೀನಿ. ಸೊ ನಂಗೆ ಒಂದಷ್ಟು ಜನ ಕಾಣಿಸ್ತಲ್ಲ ಅಲ್ಲಿ. ಸೊ ನಮ್ಗೆ ಒಂದಷ್ಟು ಕ್ವಶನ್ಸ್ ಕೇಳಿದ್ರಿ. ನಂದು ಕೆಲಸ ಏನು, ಅವಳಿಗೆ ಎಷ್ಟು ಸಂಬಳ ಬರುತ್ತೆ, ಅವಳು ಹೆಂಗೆ ಇಷ್ಟೊಂದೆಲ್ಲ ಲೋನ್ ನಂದುಗ್ ಸಿಗುತ್ತಾ, ಅದಂಗೆ ಅವಳು ಅಷ್ಟು ಇದಾಗ ಮನೆ ಕಟ್ಸ್ತಾವಳ. ಇವಾಗ ನೀವಂದ್ರೆ ಪಾರ್ಟ್ನರ್ ಮನೆ ಕಟ್ಸ್ತಾ ಇದ್ದೀರಾ, ಗಂಡ ಹೆಂಡತಿ ಸೇರ್ಕೊಂಡು ಅಂತ. ಸೊ ಫ್ರೆಂಡ್ಸ್, ನಾನು ನಂದು ಹೇಳೋಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ತೀನಿ. ನಂಗೆ ಅವಳು ಏನ್ ಹೇಳ್ತೀನಿ ಅಂತ ಗೊತ್ತಿಲ್ಲ, ಬಟ್ ನಾನೇ ಹೇಳ್ತೀನಿ. ಫಸ್ಟ್ ಏನಪ್ಪಾ ಅಂದ್ರೆ, ನಂದು ಏನ್ ಕೆಲಸ ಮಾಡ್ತಾವಳೆ, ಯಾವ ಡೆಸಿಗ್ನೇಷನ್, ಯಾವ ಕಂಪನಿ, ಎಷ್ಟು ಸಂಬಳ ಅಂತ ಹೇಳಕ್ ಆಗಲ್ಲ. ಓಕೆ, ಅವಳು ಒಂದು ಒಳ್ಳೆ ಕಂಪನಿ ಕೆಲಸ ಮಾಡ್ತಾವಳೆ, ಆ ರೀತಿ ಹೇಳ್ಬೋದು. ಬಟ್ ಡೆಸಿಗ್ನೇಷನ್ ಸಂಬಳ ಎಲ್ಲ ಎಷ್ಟು ಅಂತ ಅಂದ್ರೆ ಅದೆಲ್ಲ ಒಂದು ಪ್ರೈವಸಿ ಇರುತ್ತೆ, ಮತ್ತೆ ಅವೆಲ್ಲ ಕಂಪನಿ ಅಗೇನ್ಸ್ಟ್ ಇರುತ್ತೆ ಅಲ್ವಾ, ಅವೆಲ್ಲ ಹೇಳಕ್ ಆಗಲ್ಲ ಅಂತ ನಮ್ದು ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಫಾಲೋ ಮಾಡ್ಬೇಕಾಗಿರುತ್ತೆ. ನಾವು ಹೇಳಕ್ ಪ್ರಾಬ್ಲಮ್ ಇಲ್ಲ, ಬಟ್ ಏನಂದ್ರೆ ಟರ್ಮ್ಸ್ ಅಂಡ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರನೇ
ಅಂಡ್ ಇನ್ನೊಂದೇನಪ್ಪ ಅಂದ್ರೆ ನಂದು ಹೇಗೆ ಮನೆ ಕಟ್ಸಿರೋದು, ಇವಾಗ ನೀವಂದ್ರೆ ಗಂಡ ಹೆಂಡತಿ ಸಪೋರ್ಟ್ ಅಲ್ಲಿ ಮನೆ ಕಟ್ಸಿದ್ರೆ ನಂದು ಯಾರು ಹೆಲ್ಪ್ ಮಾಡಿದ್ರು ಅಂತ. ಫ್ರೆಂಡ್ಸ್, ನಾವು ಒಂದು 50-60% ಲೋನ್ ತಗೊಂಡಿದೀವಿ ಅಂತಾನೆ. ನಂದು ಆಲ್ಮೋಸ್ಟ್ ಒಂದು 90% 80 to 90% ನಾನು ಲೋನ್ ತಗೊಂಡಿದ್ದಾಳೆ. ಸೊ ಅವಳ ಕಷ್ಟ, ಅವಳ ಸಾಲ, ಅವಳಿಗೆ ಗೊತ್ತು. ಬಟ್ ಖುಷಿನೂ ಆಬ್ವಿಯಸ್ಲಿ ಇದೆ ಮನೆ ತಗೊಂಡಿದ್ದಾಳೆ ಅಂತ. ಸೊ ಇವಾಗ ಒಂದ್ ಲೈನ್ ಹೇಳ್ಬಿಡು. ಯಾವ್ದು ಏನ್ ಹೇಳಿ? ಸುಮಾರು ಜನ ಕೇಳ್ತಿದ್ರಿ ನಂದು ಹೆಂಗ್ ದುಡ್ಡು ಸೇವ್ ಮಾಡ್ತಾಳೆ ಅಂತ. ನಿಜವಾಗ್ಲೂ ಹೇಳ್ತೀನಲ್ಲ, ನನಗೆ ಆ ದೇವ್ರ ಆಶೀರ್ವಾದನೇ ಇರಬೇಕು. ಯಾಕಂದ್ರೆ ಇಷ್ಟು ವರ್ಷ ನಾನು ಏನ್ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ ಬಂದಿದ್ದಲ್ಲ, ನನಗೆ ಬೆಂಗಳೂರಲ್ಲಿ ಒಂದು ಮನೆ ಇರಬೇಕು ಅಂತ. ಲಿಟ್ರಲಿ ದುಡ್ಡು ಇರ್ಲಿಲ್ಲ ನನ್ನ ಕೈಲಿ. ನಾನು ಸೈಟ್ ರಿಜಿಸ್ಟ್ರೇಷನ್ ಮಾಡುವಾಗ್ಲೂ ನಮ್ಮ ಅಮ್ಮನೇ, ನಿಜ ಹೇಳ್ಬೇಕಂದ್ರೆ ನಮ್ಮ ಅಮ್ಮನೇ ಕ್ಯಾಶ್ ಕೊಟ್ಟಿದ್ದು. ಅದೇನ್ ಇತ್ತಲ್ಲ, ನಾ ಇಂಡಿವಿಜುವಲ್ ನಮ್ಗೆ ಕೊಡ್ಬೇಕಾಗಿದ್ದು ಕಾಂಟ್ರಿಬ್ಯೂಷನ್ ನಮ್ಮ ಅಮ್ಮನೇ ಕೊಟ್ಟಿದ್ದು. ಆ ಟೈಮಲ್ಲೂ ನನ್ನ ಹತ್ರ ಹಾರ್ಡ್ಲಿ ಏನ್ 1.5 ಲಕ್ಷ ಅಷ್ಟೇ ಇದ್ದಿದ್ದು. ಬಟ್ ಮಿಕ್ಕಿದ್ದೇನಿತ್ತಲ್ಲ ನಮ್ಮಮ್ಮ ಕೊಟ್ಟಿ ಲಿಟ್ರಲಿ ನಾನು ಪ್ರೇ ಮಾಡ್ತಾ ಇದ್ದೆ. ಅಂಡ್ ಏನೋ ದೇವ್ರ ಒಂದು ದಾರಿ ತೋರಿಸಿ ನಾನು ಹೋಗ್ಬಿಟ್ಟು ಸೈನ್ ಮಾಡಿದೆ. ಆ ಕತೆ ಇತ್ತು ರಿಜಿಸ್ಟ್ರೇಷನ್ ಟೈಮಲ್ಲೂ. ಇಲ್ಲ ಅಂದ್ರೆ ನನ್ನ ಹತ್ರ ದೇವ್ರು ಹೆಂಗಾದ್ರೂ ಮಾಡಿ ಲೋನ್ ಆಗ್ಲಿ, ಸಾಲ ಆಗ್ಲಿ, ಏನೋ ಒಂದಾಗ್ಲಿ ಅಡ್ಜಸ್ಟ್ ಮಾಡಿಸ್ತವನೆ. ನಾನು ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇನೆ. ಬಟ್ ಹೇಳ್ಬೇಕಂದ್ರೆ ಹಾನೆಸ್ಟ್ಲಿ ನನ್ನ ಹತ್ರ ಪೂರ್ತಿ ಏನ್ ಕ್ಯಾಶ್ ಇರ್ಲಿಲ್ಲ, ಏನೂ ಇಲ್ಲ. ನಾನು ಪೂರ್ತಿ ಲೋನ್ ಮೇಲೆ ಡಿಪೆಂಡೆಂಟ್ ಆಗಿ ಮಾಡ್ತಾ ಇರೋದು. ಏನೋ ದೇವ್ರ ನನ್ನ ತಂಗಿಗೆ ಆ ಶಕ್ತಿ, ದುಡಿಯೋ ಶಕ್ತಿ ಕೊಡ್ಲಿ, ಒಳ್ಳೆ ಆರೋಗ್ಯ, ಹೌದು, ದುಡಿಯೋ ಶಕ್ತಿ, ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲಾನು ಕೊಡ್ಲಿ. ಅವಳ ಕಾಲ ಮೇಲೆ ನಿಂತ್ಕೊಂಡು ಸಾಲನ ತೀರ್ಸ್ಲಿ. ನಮ್ ಲಕ್ಷ್ಮಿಗೂ ಇರ್ಲಿ, ನಮ್ಮ ಅಕ್ಕಗೂ ಇರ್ಲಿ, ಎಲ್ರಿಗೂ ಇರ್ಲಿ. ನಮ್ಮ ಅಪ್ಪ ಅಮ್ಮಗೆ ಇಂಪಾರ್ಟೆಂಟ್ ಒಳ್ಳೆ ಆರೋಗ್ಯ. ನಮ್ ವ್ಯಾಪಾರ ತುಂಬಾ 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 ಚೆನ್ನಾಗಾಗ್ಲಿ. ದಯವಿಟ್ಟು ಎಲ್ರೂ ಅಮ್ಮಾಸ್ ಇಟಾಲಿಯನ್ ಪಿಜ್ಜಾ ಮತ್ತೆ 99 ವೆರೈಟೀಸ್ಗೆ ಬನ್ನಿ. ಲೊಕೇಶನ್ ಕೆಳಗಡೆ ಹಾಕಿರ್ತೀವಿ. ತುಂಬಾ ಜನ ಬರ್ತಾ ಇದ್ದೀರಾ, ಆಕ್ಚುಲಿ ತುಂಬಾ ಜನ ಬರ್ತೀರಾ, ತುಂಬಾ ಜನ ಮಾತಾಡ್ತೀರಾ, ನಿಮ್ ಫ್ಯಾಮಿಲಿನೂ ಕರ್ಕೊ ಬರ್ತೀರಾ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಅಲ್ಲಿ ನೀವು ಸಿಗ್ತೀರಾ, ನಾವು ಸಹ ಇರ್ತೀವಿ. ಲೈಕ್ ನೆನ್ನೆ ಮೊನ್ನೆ ಕೂಡ ಇದ್ವಿ, ಸುಮಾರು ಜನ ಸಿಕ್ಕಿದ್ರು ಕೂಡ. ಸೊ ಲೈಕ್ ನಾವು ಮಾತಾಡೋಣ, ನಮ್ದು ಏನಾದ್ರು ಇದ್ರೆ ಲೈಕ್ ಏನಾದ್ರು ಮಾತಾಡೋಣ, ಚೆನ್ನಾಗಿರುತ್ತೆ ಅಲ್ವಾ. ಸೊ ಬನ್ನಿ, ಟ್ರೈ ಮಾಡಿ, ಮಾತಾಡಿ ನನ್ನ ಜೊತೆ, ನಮ್ಮ ಅಮ್ಮ ಜೊತೆ, ನನ್ನ ತಂಗಿ ಜೊತೆ, ಒಂಥರ ಚಂದ ಇರುತ್ತೆ. ಸೊ ಅಂಡ್ ರೀಸೆಂಟ್ಲಿ ಆಡ್ಗುಡಿ ಜಾತ್ರೆ ಇತ್ತು ಅಂಡ್ ತುಂಬಾ ಜನ ಬಂದಿದ್ವಿ. ಅದಕ್ಕೂ ಥ್ಯಾಂಕ್ ಯು ಸೋ ಮಚ್. ಎಸ್. ಅಂಡ್ ಆಮೇಲೆ ಇನ್ನೊಂದು, ನಂದು ಎಲ್ರಿಗೂ ತುಂಬಾ ಜನ ಹೋಗಿದ್ದೀರಾ, ಬಟ್ ನಂದು ಕೂಡ ಹೇಳಿದಿರಾ, ಸೋ ಪ್ರೌಡ್ ಆಫ್ ನಂದು, ತುಂಬಾ ಗ್ರೇಟ್ ಅಂತ ಸುಮಾರು ನಾನು ಓದಿದ್ದೀನಿ. ತುಂಬಾ ಓವರ್ವೆಲ್ಮಿಂಗ್ ಅನ್ಸುತ್ತೆ. ನಿಮ್ ಪ್ರೀತಿ ಆಗ್ಲಿ, ನಿಮ್ದು ಒಂದು ಪಾಸಿಟಿವ್ ವೈಬ್ಸ್ ಏನ್ ಕೊಡ್ತಿರಲ್ಲ, ಲಿಟ್ರಲಿ ನಾವು ಒಂದೊಂದ್ಸಲ ಬೇಜಾರಾಗ್ಬಿಡುತ್ತೆ. ಅಯ್ಯೋ ಇಷ್ಟು ಸಾಲನ, ಅಯ್ಯೋ ಇಷ್ಟು ಲೋನ್ ಕಟ್ತಾ ಬೇಕಲ್ಲಪ್ಪ ಅಂತ. ಬಟ್ ಆ ಮೆಸೇಜಸ್ ನೋಡ್ತೀವಲ್ಲ, ಏನೋ ಒಂಥರ ಖುಷಿ ಆಗುತ್ತೆ. ಅಂಡ್ ಸ್ಪೆಷಲಿ ನಮ್ಮಿಬ್ರು ಅಕ್ಕನಿಂದ ಲಿಟ್ರಲಿ ನಾನು ಒಂಥರ ರೆಕಗ್ನೈಸ್ ಆಗ್ತಾ ಇದ್ದೀನಿ. ನಾನು ಆಬ್ವಿಯಸ್ಲಿ ನಾನು ಇವಾಗ ನನಗಂದ್ರೆ ಯಾರು ಗೊತ್ತಿರೋ, ಆಬ್ವಿಯಸ್ಲಿ ಯಾರು ನನ್ನ ತಂಗಿ ಚಾನೆಲ್ ಬರ್ಬೋದು, ಅದು ಮುಂದೆ ನೋಡ್ಕೊಳ್ಳೋಣ. ಬಟ್ ಇವಾಗ ಇಬ್ರು ಜನ ನನ್ನ ಗುರ್ತಿಡಿಸ್ತಾರೆ ಅಂದ್ರೆ ಹೇಳ್ಬೇಕಂದ್ರೆ ನಮ್ಮ ಅಕ್ಕ ಮತ್ತೆ ಲಚ್ಚು ಇಂದಾನೆ. ಅವ್ರ ವಿಡಿಯೋ ಇಲ್ಲಿ ತುಂಬಾ ಜನ ನೋಡ್ತೀರಾ. ಸಾರಿ, ಥ್ಯಾಂಕ್ ಯು. ವೆಲ್ಕಮ್. ಸೊ ಲೈಕ್ ಎಲ್ಲ ಒಂದ್ ಕಡೆ ಫ್ರೆಂಡ್ಸ್ ಶಾಪಿಂಗ್ ಆಗಿರ್ಲಿ. ಇವಾಗ ನೋಡಿ, ನಂದು ಇವಾಗ ಬಟ್ಟೆ ತಗೊಂಡಿದ್ದಾಳೆ. ಇದು ಎಷ್ಟು ರೂಪಾಯಿ ಫ್ರೆಂಡ್ಸ್? ಇದು 300 ರೂಪಾಯಿ ಬಟ್ಟೆ. ಇದು ಎಷ್ಟು ರೂಪಾಯಿ? 300 ರೂಪಾಯಿ ಬಟ್ಟೆ. ಆಫೀಸ್ ಹೋಗ್ಬೇಕು ಅಂತಂದ್ರೆ ಯಾವ್ದೋ ಒಂದು ಮನೆ ಹಾಕೊಳ್ಳೋ ಬಟ್ಟೆ ಹಾಕೊಳಕ್ ಹೋಗಲ್ಲ. ಆಫೀಸ್ ಅಂತಂದ್ರೆ ಅವ್ರದೇ ಒಂದು ಡೆಸಿಗ್ನೇಷನ್ ಇರುತ್ತೆ, ಒಂದು ಡಿಗ್ನಿಟಿ ಇರುತ್ತೆ. ಆ ತಕ್ಕನಂಗೆ ಬಟ್ಟೆ ಕೂಡ ಹಾಕೋಬೇಕಲ್ವಾ, ಅವಾಗಲೇ ಒಂದು ರೆಸ್ಪೆಕ್ಟ್ ವ್ಯಾಲ್ಯೂ ಅಂತ ಇರುತ್ತೆ. ಸೊ ಬಟ್ಟೆ ತಗೊಂಡಂತೆ, ಒಡವೆ ಚಿನ್ನ ಫಂಕ್ಷನ್ ಮಾಡ್ದಂತೆನೆ ನಾವು ಎಲ್ಲಾನು ತಗೊಳಕ್ ಆಗಲ್ಲ. ಹಂಗಂತ ನಾವು ಊಟನೂ ಬಿಟ್ಬಿಡ್ಬೇಕಾ? ಹಂಗಿಲ್ಲ ಅಲ್ವಾ. ಸೊ ಸುಮಾರಷ್ಟು ಜನ ಪಾಸಿಟಿವ್ ಆಗಿ ಇದ್ರಿ, ಕೆಲವೊಬ್ರು ಮಾತ್ರ ಈ ರೀತಿ ಕಾಮೆಂಟ್ ಮಾಡಿದ್ರಿ. ಅದಕ್ಕೇನೆ ಒಳ್ಳೆ ಟೈಮು ನಂದು ಕೂಡ ಸಿಕ್ಕಿದ್ಲು ಕೈಗೆ. ಸೊ ಅದಕ್ಕೇನೆ ಅವಳ ತಾನೇ ಹೇಳಿಸಿದ್ದೀನಿ. ಓಕೆನಾ? ಸೊ ಎಸ್, ಇಷ್ಟೇ. ಎಸ್, ಊಟ ಕೊಡ್ಬೇಕು. ಮಮ್ಮಿ ಥ್ಯಾಂಕ್ ಯು ಹೇಳ್ದ ನೀನ್ ಲಡ್ಡು? ಮಮ್ಮಿ ಥ್ಯಾಂಕ್ ಯು ಹೇಳು ಪಾಪ್ಕಾರ್ನ್ಗೋಸ್ಕರ. ಸರಿ ಕಣಮ್ಮಿ, ಬಾಯ್. ಬಾಯ್ ಲಕ್ಷ್ಮಿ. ಬಾಯ್ ಬಾಯ್ ಮಮ್ಮಿ. ಬಾಯ್. ಐ ಮಿಸ್ ಯು ಸೋ ಮಚ್. ಈ ಬರೀ ಓವರ್ ಆಕ್ಟಿಂಗ್. ಡ್ಯಾಡಿ ಬಾಯ್. ಡ್ಯಾಡಿ ಹುಷಾರು, ಬಾಯ್. ನಾವು ಗಿಲ್ಲಿ ನೋಡ್ತಾ ಇದ್ದೀವಿ. ನಮ್ ಡ್ಯಾಡಿ ಅಂತೂ ಬನ್ನಿ ಗಿಲ್ಲಿ. ಆಯ್ತು ಡ್ಯಾಡಿ, ಹುಷಾರು. ಇದೊಂದು ಸ್ವಲ್ಪ ಬಟ್ಟೆಗಳು ಬೇಕಿತ್ತು. ಮತ್ತು ನಮ್ಮಮ್ಮ ಒಂದು ಸ್ವಲ್ಪ ರೇಷನ್ ಕೊಟ್ಟು ಕಳಿಸ್ತವ್ರೆ ಗೈಸ್. ರೇಷನ್ ಅಂದರೆ ಈರುಳ್ಳಿ, ಟಮಾಟೆ ಹಣ್ಣು, ಬೆಳ್ಳುಳ್ಳಿ, ಕರ್ಮೀನು, ಯವ್ವೇ ಇದ್ದೀರ ವಸಿ ಬಾರ ಆಯ್ತಾ ಮಮ್ಮಿ? ಯಾವೇ ಕೀ ತಗೊಂಡಿದ್ದೆ, ಲಾಕ್ ಮಾಡ್ಲಾ ಡೋರು? ಡ್ಯಾಡಿ ಬರ್ತದ ಬಾ ಒಳಿಕೆ. ಕೀ ತಗೊಂಡಿಲ್ಲ. ಡ್ಯಾಡಿ ಬಾಯ್, ಹುಷಾರು, ಸಂಭಾಲ್ಗೆ. ಸರಿ ಬಾಯ್, ಹುಷಾರು, ಸರಿನಾ? ಕೊಡಂಗಿಲ್ಲ ನೀನು ಎಲ್ಲೂ ಹೋಗಲ್ಲ. ನಿನ್ಗೂ ಕಳಿಸ್ತೀನಿ ಕಣ್, ಸುಮ್ಮನಿರು. ನಿನ್ನ ಯಾರು ಇಟ್ಕೋತಾರೆ ತಂದು ಅಲ್ಲಿ ನಿಮ್ಮಮ್ಮ ಅಲ್ಲಿ.
ಬಾಯ್ ಮಮ್ಮಿ. ಗೊತ್ತಿಲ್ಲ, ಅದು ಚಿಪ್ಸ್ ಓಪನ್ ಆಗಿತ್ತು ಕಾಲಿನ. ಸರಿ ಬಾಯ್, ಹುಷಾರು. ಮೆಸೇಜ್ ಮಾಡ್ತೀನಿ. ಸರಿ ಬಾಯ್ ಬಾಯ್.